ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಮಂಗಳವಾರ ಮಂಗಳಗೌರಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಗಿರಿಜಾ ಶಂಕರ, ಗೌರಿ ಶಂಕರ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಭಗವತಿಯನ್ನು ಆರಾಧನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಅಂತ. ಯಾಕೆ ಅಂತಂದರೆ, ಪ್ರತಿದಿನ ಬೆಳಗ್ಗೆ ಆ ಒಂದು ಬೆಳಗಿನ ಜಾವದ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ತೆಗೆದುಕೊಂಡು ಬಿಟ್ಟರೆ ದೇಹದಲ್ಲಿರ್ತಕ್ಕಂಥ ಒಂದು ಎನರ್ಜಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಮೈಂಡು ಒಂದು ರೀತಿ ರಿಫ್ರೆಶಿಂಗ್ ಆಗಿರುತ್ತೆ. ಆವತ್ತಿನ ದಿನ ಪೂರ್ತಿ ಒಂದು ರೀತಿ ಶಕ್ತಿದಾಯಕವಾಗಿರುತ್ತೆ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೆ ಸ್ವೀಕರಿಸಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಅತಿ ಕಡಿಮೆ ದರದಲ್ಲಿ ಒದಗಿಸಿಕೊಡ್ತಾ ಇದ್ದಾರೆ. ಭಾರತವಲ್ಲದೆ ವಿದೇಶಗಳೆಲ್ಲರಿಗೂ ಕೂಡ ಬಹಳ ಕಡಿಮೆ ದರದಲ್ಲಿರ್ತಕ್ಕಂಥ ಒಂದು ಟೂರಿಂಗ್ ಪ್ಯಾಕೇಜಸನ್ನು ಕೂಡ ಇವರು ನಮಗೆ ಒದಗಿಸಿ ಕೊಡ್ತಾ ಇರ್ತಕ್ಕಂಥವ್ರಿದ್ದಾರೆ. ಹಾಗಾಗಿ ಒಮ್ಮೆ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳಗೌರಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದಿದೆ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಮಂಗಳಗೌರಿಯ ವ್ರತ, ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಶ್ರೇಯಸ್ಸಿಗಾಗಲಿ, ಮದುವೆ ಆಗಿಲ್ಲದೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿಕ್ಕಾಗಿ, ಮದುವೆ ಆಗಿರ್ತಕ್ಕಂಥವರು
ತನ್ನ ಗಂಡನ ಒಂದು ಆರೋಗ್ಯಕ್ಕಾಗಿ, ಶ್ರೇಯಸ್ಸಿಗಾಗಿ ಮತ್ತು ದಾಂಪತ್ಯ ಜೀವನದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಕಲಹಗಳು ಕೂಡ ಬರದೇ ಇರಲಿ, ದಾಂಪತ್ಯ ಜೀವನ ಚೆನ್ನಾಗಿರಲಿ ಎಂಬತಕ್ಕಂಥ ಒಂದು ಆಸೆಯಿಂದಾಗಲಿ, ಇಲ್ಲಾಂತಂದರೆ ಒಂದು ಶ್ರದ್ಧಾಭಕ್ತಿಯ ಆಲೋಚನೆಯಿಂದಾಗಲಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು ಇರುತ್ತೆ. ಮಂಗಳ ಗೌರಿಯ ವ್ರತವನ್ನು ಆಚರಣೆಯನ್ನು ಮಾಡೋದ್ರಿಂದ ನಿಜಕ್ಕೂ ಹೇಳ್ತೀವಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಮಂಗಳ ಗೌರಿಯ ದಿನದಂದು ಬಹಳ ವಿಶೇಷವಾಗಿ ತಾಯಿಯ ಪೂಜಾನುಷ್ಠಾನಕ್ಕೆ, ಅದರಲ್ಲೂ ಪ್ರಮುಖವಾಗಿ ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಬಂದು ಅದನ್ನು ನೀಟಾಗಿ ಮಡಚಿ ಒಂದು ಬೆಲ್ಲವನ್ನು ಇಟ್ಟು, ಒಣಕೊಬ್ಬರಿಕಾಯನ್ನು ಇಟ್ಟು ಅದರ ಮೇಲೆ ಮಂಗಳ ಗೌರಿಯ ಆ ಒಂದು ಆರಾಧನೆಯನ್ನು ಮಾಡತಕ್ಕಂಥದ್ದಾಗಲಿ, ಮತ್ತು ವಾಸ್ತುಗೃಹಕ್ಕೆ ಆ ಕ್ಷಣ ಅವತ್ತಿನ ದಿವಸ ಅಂತಂದರೆ ಇವತ್ತಿನ ದಿನ ಏನಿದೆ ಮಂಗಳವಾರ, ಮಂಗಳಗೌರಿಯ ವ್ರತಾನುಷ್ಠಾನವನ್ನು ಯಾವ ವಾಸ್ತುಗೃಹದಲ್ಲಿ ನೆರವೇರುತ್ತೋ ಆ ವಾಸ್ತುಗೃಹಕ್ಕೆ ಯಾರೆಲ್ಲ ಹೆಣ್ಣು ಮಕ್ಕಳು ಬರ್ತಾರೋ ಅವರಿಗೆ ನೀಟಾಗಿ ಒಂದು ಜೊತೆ ಬಳೆ ಮತ್ತು ಬಳೆ ಬಿಚ್ಚೋಲೆ ಸಾಮಾನು ಮತ್ತು ಒಂದು ಸಣ್ಣ ಒಂದು ಉಡುಗೊರೆ, ಒಂದು ಬ್ಲೌಸ್ ಪೀಸು, ಸೀರೆ, ಇದೆಲ್ಲವನ್ನು ಕೂಡ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಏನಕ್ಕೆ ಅಂತಂದರೆ ತನ್ನ ಸೌಮಂಗಲ್ಯತನವನ್ನು ಕಾಪಾಡ್ಕೊಳ್ಬೇಕಲ್ವಾ. ಆ ಒಂದು ಮಾಂಗಲ್ಯಕ್ಕಿರ್ತಕ್ಕಂಥ ಒಂದು ಶಕ್ತಿ ಆಕೆ ಕಾಪಾಡ್ಕೊಳ್ಬೇಕು, ತನ್ನ ಗಂಡನ ಒಂದು ಶ್ರೇಯಸ್ಸನ್ನು ಆಕೆ ಕಾಪಾಡಬೇಕು. ಒಂದು ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳು ಯಾರೆಲ್ಲ ಈ ಒಂದು ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡ್ತಾರೆ ಸಾಂಪ್ರದಾಯಿಕವಾಗಿ, ನಿಜಕ್ಕೂ ಹೇಳ್ತೀನಿ, ಆ ವಾಸ್ತುಗೃಹದಲ್ಲಿ ದಾರಿದ್ರ್ಯ ಲಕ್ಷ್ಮಿಯ ಆವಾಹನೆ ಆಗೋದೇ ಇಲ್ಲ. ಯಾರ ವಾಸ್ತುಗೃಹಗಳಲ್ಲಿ ಹೆಣ್ಣು ಮಕ್ಕಳು ಬೆಳಗ್ಗೆ ಲೇಟಾಗಿ ಎದ್ದೇಳತಕ್ಕಂಥದ್ದಾಗಲಿ, ತಮ್ಮ ದಿನನಿತ್ಯ ಕಾರ್ಯಗಳನ್ನು ಮಾಡದಿರ ತಮ್ಮದೇ ಆಗಿರತಕ್ಕಂಥ ಒಂದು ಬೇರೊಂದು ರೀತಿ ಶೈಲಿಯಲ್ಲಿ ಜೀವನವನ್ನು ಮಾಡ್ತಕ್ಕಂಥದ್ದಾಗಲಿ ಮಾಡ್ತಾರೋ ಅಲ್ಲಿ ಶುರು ಆಗುತ್ತೆ ದಾರಿದ್ರ್ಯ ಲಕ್ಷ್ಮಿಯ ಆವಾಹನೆ. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟೋ ಜನ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆಗಿರತಕ್ಕಂಥ ಒಂದು ಸ್ಥಾನಮಾನ ಕಳೆದೋಗ್ತಾ ಇದೆ, ಇವತ್ತಿನ ದಿವಸ ನಮಗೆ ಆಗಿರತಕ್ಕಂಥ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಹೇಳಿ ಹೆಣ್ಣು ಮಕ್ಕಳು ನಿಜಕ್ಕೂ ಹೇಳ್ತೀನಿ, ಅದು ಸಿಗುವಂಥದ್ದಲ್ಲ, ನಾವು ಪಡ್ಕೊಳ್ಳೋವಂಥದ್ದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವೆಲ್ಲರೂ ಕೂಡ ಕಂಡುಕೊಳ್ತಾ ಇದ್ದೇವೆ. ಮನೆಯಲ್ಲಿ ಇರ್ತಕ್ಕಂಥವ್ರು ತಾವು ಹೆಣ್ಣು ಮಕ್ಕಳು ಯಾವಾಗ ಒಂದು ಮನೆ ಶ್ರೇಯಸ್ಸಾಗುತ್ತೆ ನೋಡಿ, ಮದುವೆ ಆಗಿದ್ದವರೇ ಈ ಕೆಲಸವನ್ನು ಮಾಡಬೇಕು ಅಂತಿಲ್ಲ. ಮನೆ ವಸ್ತುಗೃಹದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಂದೆ ತಾಯಿಯ ಒಂದು ಶ್ರೇಯಸ್ಸಿಗೋಸ್ಕರನೂ ಕೂಡ ತಾವು ಸ್ವಲ್ಪ ಬೇಗ ಎದ್ದೇಳಬೇಕು. ಮನೆಯನ್ನು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ತಮಗಿರ್ತಕ್ಕಂಥದ್ದಿದೆ. ತಂದೆ ಆಚೆ ಹೋಗಿ ಬರೋ ತನಕನೂ ಕೂಡ ತಂದೆಯ ಆ ಒಂದು ಆರೋಗ್ಯ, ಶ್ರೇಯಸ್ ಎಲ್ಲವನ್ನೂ ಕೂಡ ಕಾಪಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಒಂದು ಹೆಣ್ಣಿಗೆ ಮಾತ್ರ ಇರತಕ್ಕಂಥದ್ದು. ಮನೆಯಲ್ಲಿ ತಾಯಿ ಒಬ್ಬರೇ ಅಲ್ಲ, ತಾವೆಲ್ಲರೂ ಕೂಡ ಶ್ರಮಿಸಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು. ತಾಯಿ ಎದ್ದೇಳೋದಕ್ಕಿಂತ ಮುಂಚೆನೇ ತಮ್ಮದೊಂದು ಸ್ನಾನ ಆಗಿರಬೇಕು. ಆದರೆ ಇವಾಗ ಹಂಗಲ್ಲ, ಮೊದಲು ತಾಯಿ ಎದ್ದೇಳಬೇಕು, ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ, ನಿಮ್ಮನ್ನು ಎಬ್ಬಿಸಿ, ಕಾಫಿ ಕೊಟ್ಟು ಅಲ್ಲಿ ಮನೆಯವ್ರನ್ನ ನೋಡ್ಕೊಳ್ಬೇಕು, ಎಲ್ಲವನ್ನೂ ಕೂಡ ಮಾಡಬೇಕು ಅಂತಂದರೆ ಪಾಪ ಅವರಿಬ್ಬರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ತಾಯಿಗೆ ಒಂದು ಶುರು ಸಹಾಯವನ್ನು ಮಾಡಿ, ಅದಾದ ಮೇಲೆ ತಮ್ಮ ದಿನನಿತ್ಯದ ಜೀವನ ಒಂದು ಕಾಲೇಜು ಕೆಲಸನೋ ನೋಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಮಂಗಳಗೌರಿ ವ್ರತಾನುಷ್ಠಾನ ಅಂತ ನಾವು ತಿಳಿಸೋದಾದರೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನಪ್ಪ ಅಂತಂದರೆ ಬೆಳಗ್ಗೆ ಬೇಗ ಎದ್ದು ವಾಸ್ತುಗೃಹವನ್ನು ಸಂಪೂರ್ಣವಾಗಿ ಸುಸರ್ಜಿತವಾಗಿ ಶುದ್ಧಿಯನ್ನು ಮಾಡಿ, ಹೊಸಲಿನ ಪೂಜೆಯನ್ನು ಮಾಡಿ, ತುಳಸಿ ಪೂಜೆಯನ್ನು ಮಾಡಿ, ಮಂಗಳಗೌರಿಯ ವ್ರತಾನುಷ್ಠಾನಕ್ಕೆ ಪ್ರತಿಯೊಂದನ್ನು ಕೂಡ ಅಣುವನ್ನು ಮಾಡಿಕೊಂಡು ಒಳಗಡೆ ತಾಯಿ ತಂಬಿಟ್ಟಿನ ಆರತಿಯನ್ನು ರೆಡಿ ಮಾಡ್ತಾ ಇದ್ರೆ, ಇಲ್ಲಿ ತಾವು ಪೂಜಾನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ರೆಡಿ ಮಾಡಿಟ್ಟು ತಾಯಿಯ ಜೊತೆ ತಾವು ಕೂಡ ಕೂತ್ಕೊಂಡು, ತಾಯಿ ತನ್ನ ಯಜಮಾನರು ಗಂಡನಿಗೋಸ್ಕರ ಪೂಜೆಯನ್ನು ಮಾಡಿದ್ರೆ ತಾವು ಮುಂದಿನ ದಿನಮಾನಗಳಲ್ಲಿ ನನ್ನ ತಂದೆಯ ಥರನೇ ಬಹಳ ಪ್ರೀತಿಯಾಗಿರ್ತಕ್ಕಂಥ, ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಒಬ್ಬ ಗಂಡ ನನಗೆ ಸಿಗಲಿ ಅಂತ ಹೇಳಿ ತಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಈ ಒಂದು ಸಂದರ್ಭವೇ ಮಂಗಳಗೌರಿ ಹಬ್ಬದ ವಿಶೇಷ ಅಂತಲೇ ಹೇಳ್ಬೋದು. ಇದನ್ನು ಇತ್ತೀಚಿನ ದಿನಮಾನಗಳಲ್ಲಿ ನೀವು ಮಾಡ್ಕೊಂಡ್ಬಂದಿರತಕ್ಕಂಥದ್ದಲ್ಲ, ದೇವತೆಗಳ ಕಾಲದಿಂದನೂ ಕೂಡ ಈ ಒಂದು ಮಂಗಳಗೌರಿ ವ್ರತಾನುಷ್ಠಾನವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದೇ. ಇದರ ಕಥಾಶ್ರವಣ ಮತ್ತಷ್ಟು ಇದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಮಂಗಳಗೌರಿಯ ದಿನದಂದು ಅಂತಂದರೆ ಮಂಗಳಗೌರಿಯ ವ್ರತಾನುಷ್ಠಾನ ಅಂತಲೇ ಅಲ್ಲ, ಪ್ರತಿನಿತ್ಯ ಹೆಣ್ಣುಮಕ್ಕಳು ತಾವು ಮನೆಯಲ್ಲಿ ವಾಸ್ತುಗೃಹದಲ್ಲಿ ಸ್ವಲ್ಪ ಬೇಗ ಎದ್ದೇಳಬೇಕು, ವಾಸ್ತುಗೃಹವನ್ನು ಶುದ್ಧಿ ಮಾಡಬೇಕು, ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಅಡುಗೆಯನ್ನು ಕ್ಲೀನ್ ಮಾಡಿಕೊಂಡು ಮುಂದಗಡೆ ಇರ್ತಕ್ಕಂಥ ಒಂದು ಹೊಸಲಿಗೆ ನೀಟಾಗಿ ನೀರು ಹಾಕಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ತುಳಸಿ ದೇವಿಗೆ ಒಂದು ಚೂರು ನೀರನ್ನು ಹಾಕಿ ಅರಿಶಿನ ಕುಂಕುಮ ಇಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಇದೆಲ್ಲವನ್ನೂ ಕೂಡ ತಾವು ಮಾಡಬೇಕು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಾ ಇದೆ. ತಾವು ಎಲ್ಲೋ ಕೆಲಸಕ್ಕೆ ಹೋಗಬೇಕು ಅಂತನೋ, ಕಾಲೇಜ್ಗೆ ಹೋಗಬೇಕು ಅಂತನೋ ಬಹಳ ಲೇಟಾಗಿ ಎದ್ದೇಳ್ತೀರಿ, ಆ ಕ್ಷಣ ಆಡಾವುಡಿನಲ್ಲಿ ಸ್ನಾನ ಮಾಡ್ತೀರಿ, ದೇವ್ರ ಮುಂದೆ ಒಂದು 2 ಕ್ಷಣನೂ ಕೂಡ ನಿಂತು ಪ್ರಾರ್ಥನೆ ಇರೋದಿಲ್ಲ, ತಂದೆ ತಾಯಿಗೂ ಕೂಡ ಒಂದು ಮಾತಿರೋದಿಲ್ಲ. ಪಟ್ಟಂತ ಸ್ನಾನ ಮಾಡ್ತೀರಿ, ನಿಮ್ಮ ಪಾಡು ನೀವು ರೆಡಿಯಾಗಿ ಹೋಗ್ತೀರಿ, ಅಮ್ಮ ಏನು ಟಿಫನ್ ಮಾಡಿರ್ತಾರೋ ಅದನ್ನು ಕೂಡ ಸರಿಯಾಗಿ ತಿನ್ನೋದಿಲ್ಲ, 2 ತುತ್ತು ಬಾಯಿಲಿಟ್ಕೊಳ್ತೀರಿ, ಪಟ್ಟಂತ ಓಡೋಗ್ತೀರಿ.
ಬರ್ತೀರಿ, ಬಂದ ಮೇಲೆ ಸುಸ್ತಾಗಿದೆ ಅಂತ ಹೇಳಿ ಮತ್ತೆ ಮಲ್ಕೊಂಡ್ಬಿಡ್ತೀರಿ. ಒಂದಿಷ್ಟು ಕಡೆ ಆದರೆ ಇರೋದ್ರಲ್ಲಿ ಸ್ವಲ್ಪ ಪೇರೆಂಟ್ಸ್ ಸ್ಟ್ರಿಕ್ಟ್ ಆಗಿರೋ ಅಂಥ ಕಡೆ ಸ್ವಲ್ಪ ಬಂದು ಕೈಕಾಲು ಮಗ ತೊಳ್ಕೊಂಡು ಇರೋದ್ರಲ್ಲಿ ಸಂಜಾ ಕಾಲದಲ್ಲಾದರೂ ಒಂಚೂರು ಸಹಾಯವನ್ನು ಮಾಡ್ತೀರಿ. ಇಲ್ಲ ಅಂತಂದರೆ ಅದು ಇಲ್ಲ. ಎಲ್ಲೇ ಹೆಣ್ಣುಮಕ್ಕಳು ಅಂತಲೇ ಅಲ್ಲ, ಗಂಡು ಮಕ್ಕಳಾದ್ರೂ ಕೂಡ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ತಂದೆ ತಾಯಿಯ ಮಧ್ಯೆ ಇರತಕ್ಕಂಥ ಒಂದಿಷ್ಟು ಮಾತುಕತೆಗಳಾಗಲಿ, ಚರ್ಚೆ ತರ್ಕ ಆಗಲಿ, ಇದೆಲ್ಲವೂ ಕೂಡ ಕಣ್ಮರೆ ಆಗ್ತಾ ಇರ್ತಕ್ಕಂಥದ್ದಿದೆ. ಅದೆಲ್ಲವನ್ನು ಕೂಡ ನಾವು ಮತ್ತೆ ಮರುಕಳಿಸ್ಬೇಕು. ಎಲ್ಲವೂ ಕೂಡ ಕಾಣೆ ಆಗ್ತಾ ಇರ್ತಕ್ಕಂಥದ್ದಿದೆ. ಅದಲ್ಲ ನಮ್ಮ ಸಂಪ್ರದಾಯ, ಅದಲ್ಲ ನಮ್ಮ ಸಂಸ್ಕೃತಿ. ಇದೆಲ್ಲವೂ ಕೂಡ ನಾವು ಇತ್ತೀಚಿನ ದಿನಮಾನದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಯಾವುದೂ ಕೂಡ ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯಕ್ಕೆ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ಮತ್ತೆ ಮರುಕಳಿಸ್ಬೇಕು. ಮನೆಯಲ್ಲಿರ್ತಕ್ಕಂಥವ್ರು ಹೆಣ್ಣುಮಕ್ಕಳು ತಾವು ಮೊದಲು ಇಂತಹ ಸಮಯಗಳಲ್ಲಾದ್ರೂ ಕೂಡ ಸ್ವಲ್ಪ ಬೇಗ ಎದ್ದು, ಇಂದಿನ ಭಾಗದಲ್ಲಿ ತಿಳಿಸಿದ ಹಾಗೆ ಅಲ್ಲಿ ತಾಯಿ ಅಡಿಗೆ ಮನೆಯಲ್ಲಿ ಬೆಳಗ್ಗೆಗೆ ನೈವೇದ್ಯಕ್ಕೆ ಪ್ರಸಾದವನ್ನು ರೆಡಿ ಮಾಡ್ತಾ ಇದ್ರೆ, ಇಲ್ಲಿ ತಾವು ಪೂಜಾನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಸಿದ್ಧತೆಗಳನ್ನು ತಾವು ಮಾಡ್ಕೊಳ್ಬೇಕು. ಮಂಗಳಗೌರಿ ಅಂತಂದರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಮಂಗಳವಾರಗಳು, ಮಂಗಳಗೌರಿ ಅನುಷ್ಠಾನ ಏನಿದೆ, ಮೊದಲೇ ತಾವು ಒಂದಿಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಬಿಟ್ರೆ ಆ ವಾರ ಅದನ್ನು ಹಾಗೆ ತಾವು ರೆಡಿ ಮಾಡ್ಕೊಳ್ಬೋದು. ಅದೇನು ದೊಡ್ಡ ಮಹಾ ಕೆಲಸ ಅಲ್ಲ. ಮಂಗಳಗೌರಿ ವ್ರತಾನುಷ್ಠಾನಕ್ಕೆ ತಮಗಿನ್ನೇನು ಬ್ರಹ್ಮವಿದ್ಯೆ ಇದೆ. ಒಂದು ಪೂಜಾನುಷ್ಠಾನಕ್ಕೆ ಒಂದು ಹೂವು, ನೈವೇದ್ಯಕ್ಕೆ ಒಂದು ಚೂರು ಹಣ್ಣು ಕಾಯಿ, ಮತ್ತು ಒಂದು ಚೂರು ಬೆಲ್ಲ, ಒಣಕೊಬ್ಬರಿ ಬಟ್ಲು, ಮತ್ತು ಬ್ಲೌಸ್ ಪೀಸು, ಬಳೆ ಬಿಚ್ಚೋಲಿ ಸಾಮಾನು, ಒಂದು ಜೊತೆ ಬಳೆ, ಮತ್ತು ಒಂದಿಷ್ಟು ಬಿಳಿ ಪುಷ್ಪ, ಅರಿಶಿನ, ಕುಂಕುಮ, ಸುಮಂಗಲಿ ದ್ರವ್ಯಗಳು, ಇದಿಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಮಂಗಳಗೌರಿಯ ವ್ರತಾನುಷ್ಠಾನದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ, ತಂಬಿಟ್ಟಿನ ಆರತಿಯನ್ನು ಮಾಡ್ತಕ್ಕಂಥದ್ದು. ಅದರ ಮೇಲೆ ಚಾಕುವಿನ ಸಹಾಯವನ್ನು ತೆಗೆದುಕೊಂಡು ಅದರಿಂದ ಒಂದು ಕಪ್ಪನ್ನು ತೆಗೆದು ಆ ಒಂದು ಕಪ್ಪನ್ನು ನಿಮ್ಮ ಕಣ್ಣಿಗೆ ಇಟ್ಕೊಳ್ತಕ್ಕಂಥದ್ದು, ಕಾಡಿಗೆ ರೀತಿ ಇಟ್ಕೊಳ್ತಕ್ಕಂಥದ್ದು. ಏನಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ಮಾಡ್ತಾರೆ? ತಮ್ಮ ಶ್ರೇಯಸ್ಸಿಗೋಸ್ಕರ. ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ, ಮಂಗಳಗೌರಿಯ ಮೊದಲನೇ ವಾರದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ರು, ಮದುವೆ ಆಗಿಲ್ಲದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಇದನ್ನು ಮಾಡೋದ್ರಿಂದ ಬಹಳ ಬೇಗ ಮದುವೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ, ಮತ್ತು ಒಳ್ಳೆ ಗಂಡನೂ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ. ಮದುವೆ ಆಗಿರ್ತಕ್ಕಂಥವ್ರು ಏನಕ್ಕೋಸ್ಕರ ಮಾಡ್ತಾರೆ? ಗಂಡನ ಒಂದು ಶ್ರೇಯಸ್ಸಿಗಾಗಿ, ತನ್ನ ಆರೋಗ್ಯಕ್ಕಾಗಿ, ತನ್ನ ಯಶಸ್ಸಿಗಾಗಿ, ಉದ್ಯೋಗ ವ್ಯಾಪಾರ ಜಾಗದಲ್ಲಿ ಒಂದು ಅಭಿವೃದ್ಧಿಗಾಗಲಿ, ಮನೆಯಲ್ಲೊಂದು ಶಕ್ತಿ ಇರಲಿಕ್ಕಾಗಲಿ, ನೆಗೆಟಿವ್ ಎನರ್ಜಿ ಎಂಬತಕ್ಕಂಥದ್ದು ದೂರ ಆಗಲಿಕ್ಕಾಗಲಿ ಈ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ತಾಯಿ ಮಂಗಳಗೌರಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಪ್ರೀತಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೀ ನಮಃ, ಗಣವಲ್ಲಭಾಯ ನಮಃ, ಗಣೇಶ್ವರಿಣೀ ನಮಃ, ಕುಮಾರ ಗಣನಾಥಾಂಬಾಯ ನಮಃ, ದುಷ್ಟಪುಷ್ಟದಾಯಕಾಯ ನಮಃ, ಓಂ ವಿಭಾವರ್ಯೇ ನಮಃ, ದೀತ್ಯೇ ನಮಃ, ದೀಪತ್ಯೇ ನಮಃ, ವಸುಧಾಯ ನಮಃ, ವಸುಧಾರಣ್ಯೇ ನಮಃ, ಕಮಲಾಯ ನಮಃ, ಕಾಂತಾಯ ನಮಃ, ಓಂ ಕಾಮಾಕ್ಷೇ ನಮಃ, ಕಮಲಸಂಭವಾಯ ನಮಃ, ಮುದ್ರೇ ನಮಃ, ಮಹಾಕಾಲಾಯ ನಮಃ, ಬ್ರಹ್ಮ ವಿಷ್ಣು ಮಹೇಶ್ವರಣ್ಯೇ ನಮಃ, ಓಂ ಮಹಾಶಕ್ತಿಯೇ ನಮಃ, ಶ್ರೀ ಲಲಿತಾ ರಾಜರಾಜೇಶ್ವರೀ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಗೌರೀನ್ ವಿಮಾಯ ಸಲಿಲಾನ್ ಕ್ಷಿತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಮಂಗಳಗೌರಿಯೇ ನಮಃ, ಮಂಗಳಗೌರಿಯೇ ನಮಃ, ಮಂಗಳಗೌರಿಯೇ ನಮೋ ನಮಃ. ತಾಯಿ ಮಂಗಳಗೌರಿಯನ್ನು ಆರಾಧನೆ ಮಾಡ್ತಾ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ದೇವಿಯನ್ನು, ದೇವಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಅವತಾರವನ್ನು, ಹಾಗೆ ಕರುಣಾಕಟಾಕ್ಷದಲ್ಲಿ ಯಾರಿಗೆಲ್ಲ ಈ ಫಲಾಫಲಗಳನ್ನು ತಾಯಿ ಅನುಗ್ರಹ ಮಾಡಿದ್ದಾಳೆ ಎಂಬತಕ್ಕಂತಹದ್ದನ್ನು ಸಹಿತ ನಾವು ಆಲೋಚನೆ ಮಾಡಿ, ಇವತ್ತು ಪ್ರತಿಯೊಬ್ಬ ಹೆಂಗಳೆಯರು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಶ್ರಾವಣ ಮಾಸದ ವ್ರತಾನುಷ್ಠಾನಗಳು ಸಾಕಷ್ಟು ಇದೆ. ವ್ರತಗಳು ವ್ರತಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಯಾವುದೇ ಕಾರಣಕ್ಕೂ ಲೋಪವಿಲ್ಲದಿರ
ಎಲ್ಲವನ್ನೂ ಸಹಿತ ಭಗವತಿಯ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಯಥೇಚ್ಛವಾದಂಥ ರೀತಿ ನಡೆಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತು ಮಂಗಳ ಗೌರಿ ಅನುಷ್ಠಾನ ಇದೆ. 2ನೇ ವಾರ ಪ್ರಾರಂಭ ಆಗ್ತಾ ಇದೆ. 1ನೇ ವಾರದ ಮಂಗಳ ಗೌರಿನೂ ಬಹಳ ಅದ್ಧೂರಿಯತ್ವ ನಡೀತು. 2ನೇ ವಾರದ ಮಂಗಳ ಗೌರಿ ಅನುಷ್ಠಾನ ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. 2ನೇ ವಾರ ಮಂಗಳ ಗೌರಿ ಇವತ್ತಿನ ದಿವಸ ಸಾಕಷ್ಟು ಜನ ಉದ್ಯೋಗಕ್ಕೆ ಹೊರಡತಕ್ಕಂಥವರು ಇಷ್ಟೊಂದುಗಾಲೆ ಪೂಜೆ ಮುಗಿಸ್ಕೊಂಡು ಕಣ್ಣಿಗೆ ಕಾಡಿಗೆಯನ್ನು ಕಪ್ಪನ್ನು ಹಚ್ಕೊಂಡು ಭಗವತಿಯ ತಾಯಿಯ ಆಶೀರ್ವಾದ ಪಡೆದು ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು, ಶಾಲಾ ಕಾಲೇಜಿಗೆ ಹೊರಡುವಂಥ ಮಕ್ಕಳಿಗೆ ಅವರು ಇದೇ ಥರನೇ ನಡೆಸ್ತಾರೆ. ಆದರೆ ಮನೆಯಲ್ಲಿ ಇಂತಹ ಒಂದು ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ಒಂದಷ್ಟು ಪೂಜಾ ವಿಚಾರಗಳನ್ನು ಬಾಲ್ಯದಲ್ಲಿ ಬಹುಶಃ ತಾಯಿಯ ಒಂದು ಅನುಗ್ರಹದಿಂದ, ತಾಯಿಯ ಮಾರ್ಗದರ್ಶನದಿಂದಲೇ ಇವೆಲ್ಲವನ್ನು ಅಭ್ಯಾಸ ಮಾಡಿದಾಗ ಮಾತ್ರ ಅದರ ಫಲಾಫಲಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಮಂಗಳಗೌರಿ ಅನುಷ್ಠಾನವನ್ನು ಯಾರೊಬ್ಬರಾದರೂ ಸಹಿತ ಈ ಅನುಷ್ಠಾನದಲ್ಲಿ ಜಾತಿ ಮತ ಭೇದವಿಲ್ಲ. ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ, ಪದ್ಧತಿ ಆಚಾರ ಅದು. ಇದು ಮಾಡೋದು ಖಂಡಿತ ತಪ್ಪಲ್ಲ. ಈ ಮಂಗಳಗೌರಿ ಅನುಷ್ಠಾನವನ್ನು ಮಾಡೋದು ವಾಸ್ತುಗೃಹದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ. ಯಶಸ್ಸಂದರೆ ಹೇಗೆ? ಇದು ಮನೆಗ ಅಥವಾ ಆರ್ಥಿಕ ಪರಿಸ್ಥಿತಿಗ ಅಥವಾ ವ್ಯವಹಾರಗಳಿಗ? ಇದು ಯಾವುದೂ ಅಲ್ಲ. ಹೆಣ್ಣು ಮಕ್ಕಳು ಒಳ್ಳೆ ಮನೆ ಸೇರಲಿಕ್ಕೋಸ್ಕರ, ಒಳ್ಳೆ ಕುಟುಂಬಕ್ಕೆ ಸೇರುವಂಥ ಹೆಣ್ಣುಮಕ್ಕಳಿಗೆ ಇದೊಂದು ಭಗವತಿಯ ಅನುಗ್ರಹ ಸಿಗಲಿ ಎಂಬತಕ್ಕಂಥ ಚಿಂತನೆಯಿಂದ. ಹಾಗಾಗಿ ಶ್ರಾವಣ ಮಾಸದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನ ಶ್ರಾವಣ ಮಂಗಳವಾರಗಳಲ್ಲಿ ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಾರೆ. ಹಾಗೆ ಇದು 2ನೇ ವಾರ. 2ನೇ ವಾರದ ಮಂಗಳಗೌರಿ ಅನುಷ್ಠಾನವನ್ನು ಇವತ್ತು ಯಾರೆಲ್ಲ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಭಗವತಿಯ ಅನುಗ್ರಹ ಸದಾಕಾಲ ನಿಮಗಿರಲಿ. ಸರ್ವಮಂಗಳೆಯ ಅನುಗ್ರಹ ನಿಮಗಿದ್ದರೆ ತಾವು ಅಂದುಕೊಂಡಂಥ ನಿಮ್ಮ ಮನಸ್ಸಿನ ಸಂಕಲ್ಪ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನಿ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 13/8/2024 ಮಂಗಳವಾರ, ನವಮಿ. ಇದು ವಿಶಾಖ ನಕ್ಷತ್ರ, ಮಂಗಳಗೌರಿ ವ್ರತ. ಇವತ್ತು ಮಂಗಳಗೌರಿ ಅನುಷ್ಠಾನವಿರತಕ್ಕಂಥ ಈ ಶುಭ ದಿನ. ಎಲ್ಲ ಹೆಣ್ಣುಮಕ್ಕಳು ಇವತ್ತು ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಿದ್ದರು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗೆ ಇವತ್ತು ಸುಮಂಗಲೆಯರನ್ನು, ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವ್ರಿಗಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ ಅಂತಲೇ ಹೇಳ್ತಾರೆ. ಇನ್ನು ಲಕ್ಷ್ಮೀ ಬೋರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂತೂ ಮುಗೀತು. ವರ್ಷದ ವಿಶೇಷವಾದಂತಹ ಕಾರ್ಯಕ್ರಮ 11 ದಿನಗಳು ಬಹಳ ವಿಜೃಂಭಣೆಯಿಂದ ನಡೀತು. 11 ದಿನ, ಅದರಲ್ಲಿ 3 ದಿವಸ ಪ್ರಧಾನವಾಗಿ ಆನೆ ಅಂಬಾರಿ ಉತ್ಸವ, ಆನೆಯಿಂದ ದೇವರಿಗೆ ಅಭಿಷೇಕ, ಜೊತೆಗೆ ಇದೇ ಸಮಯದಲ್ಲಿ ಗಣಪತಿ ಆವಾಹನೆ, ಗಣಪತಿಯ ವಿಶೇಷವಾದ ಪೂಜಾನುಷ್ಠಾನ ಎಲ್ಲವೂ ಅಚ್ಚುಕಟ್ಟಾಗಿ ನಡೀತು. ಅದಾದ ನಂತರ ಇನ್ನು ಯಥಾ ಪ್ರಕಾರ ಶ್ರಾವಣ ಬಂತು ಅಂದರೆ ಹಬ್ಬಗಳ ಸಾಲು. ಈ ಹಿಂದೆ ಮಂಗಳಗೌರಿ ಅನುಷ್ಠಾನ 1 ವಾರ ಆಯಿತು, ಇದು 2ನೇ ವಾರ ನಡೀತಾ ಇದೆ. ಇವತ್ತು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾಯಿ ಮಂಗಳಗೌರಿಯನ್ನು ಇಟ್ಟು ಆರಾಧನೆ ಮಾಡೋಣ. ಅದರ ಮಧ್ಯದಲ್ಲಿ ರಾಶಿಫಲದ ಕಡೆ ಒಂದಷ್ಟು ಗಮನನೂ ಕೊಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂಥದ್ದು ಬಹಳ ವಿಶೇಷವೇ ಸರಿ. ಇವತ್ತು ದೇವಿಯ ಪ್ರಾರ್ಥನೆ ಬೇಕು, ಶಿವಾರಾಧನೆ ಬೇಕು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾರೆಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸ ನೋಡ್ತೀರಿ, ಯಾರಿಗೆಲ್ಲ ಸಮಸ್ಯೆಗಳೆಂಬತಕ್ಕಂಥದ್ದಿದೆ, ಆ ಸಮಸ್ಯೆಗೊಂದು ಪರಿಹಾರವನ್ನಾಗೂ ಹುಡುಕಲೇಬೇಕು. ಅಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದರೆ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲ
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಗಬೇಕು, ಇಷ್ಟದೇವರ ಅನುಗ್ರಹ ಆಗಬೇಕು, ತಂದೆ ತಾಯಿ ಆಶೀರ್ವಾದದೊಂದಿಗೆ ಈ ದಿನದ ರಾಶಿಫಲ ಏನು ಅಂತಕ್ಕಂಥ ತಿಳ್ಕೊಳ್ಬೇಕು. ಅದಕ್ಕಾಗಿ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮತ್ತೊಬ್ಬರನ್ನ ನೆಚ್ಚೋದು ಜಾಸ್ತಿ. ಅಂದರೆ ಇನ್ನೊಬ್ಬರ ಸಹಾಯದಿಂದ ಮಾಡೋಣ, ಮತ್ತೊಬ್ಬರಿಗೆ ಹೇಳೋಣ, ಮಾಡುವ ಕೆಲಸ ಇನ್ನೊಬ್ಬರಿಗೆ ಹೇಳಿ ಅವ್ರು ನಡೆಸೋಣ, ಅಥವಾ ಮತ್ತೊಬ್ಬರ ಕೈ ಕೆಲಸ ಮಾಡಿಸಿ ನಾನು ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ಹೀಗೆ ಒಂದಷ್ಟು ಸೋಂಬೇರಿತನ ಅಥವಾ ಒಂದಷ್ಟು ಮೈಗಳತನ ಅಥವಾ ಇವತ್ತು ಕೆಲಸ ಮಾಡೋದನ್ನು ಒಂದು ದಿವಸದ ಮಟ್ಟಿಗೆ ಮುಂದೂಡಿದ್ರೂ ಪರವಾಗಿಲ್ವಾ ಅಂತಕ್ಕಂಥದ್ರ ಚಿಂತನೆ. ಆದರೆ ಮೇಷರಾಶಿಯವರಿಗೆ 11:20 4:15 ಮಧ್ಯದಲ್ಲಿ 11:20 4:15 ಮಧ್ಯದಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ನೋಡ್ತೀರಿ. ಇವತ್ತು ತಾವು ಏನು ಅಂದುಕೊಂಡಿದ್ದರೋ, ಏನಾಗಬೇಕಾಗಿದೆಯೋ, ಯಾವುದು ಮಾಡಿದರೆ ಸರಿ ಅಂತ ನಿಮಗನ್ಸುತ್ತೋ ಅವೆಲ್ಲವನ್ನು ಮಾಡ್ಕೊಂಡು ಹೋಗ್ತೀರಿ. ಆದರೆ ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಇದರ ಮಧ್ಯದಲ್ಲಿ 11 ಮಂಗಳವಾರ, ಇವತ್ತು ಸಾಧ್ಯವಾದರೆ ಇವತ್ತೇ ಪ್ರಾರಂಭಿಸಿ. 11 ಮಂಗಳವಾರ ಮೇಷರಾಶಿಯಲ್ಲಿರ್ತಕ್ಕಂಥವರು ಹತ್ತಿರದಲ್ಲಿ ಯಾವುದೋ ಒಂದು ದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಈ ಗಂಗಚಂದ್ರ ಅಂತಲೋ ಕೇಸರಿ ಅಂತಲೋ ಸಿಗುತ್ತೆ. ಅದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟಿದ್ದೇ ಆದರೆ ನಿಮ್ಮ ಜಾತಕದಲ್ಲಿ ಮುಂದೆ ಬರ್ತಕ್ಕಂತಹ ಒಂದಷ್ಟು ದೋಷಗಳನ್ನು ದೂರ ಮಾಡಿಕೊಳ್ತೀರಿ. ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಿಕೊಂಡು ನೆಮ್ಮದಿಯುತವಾಗಿ ಅಂದುಕೊಂಡದ್ದನ್ನು ಸಾಧನೆ ಸಾಧಿಸುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಹಳದಿ ಕಲರ್ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ, ಕರ್ಚೀಫ್ ಹಾಗೂ ಸಹಿತ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಬದಲಾವಣೆಯನ್ನು, ಭವಿಷ್ಯದಲ್ಲಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಿದ್ದನ್ನು ಸಾಧನೆ ಸಾಧಿಸುವಂಥ ಯೋಗಫಲ ಪರವಾಗಿಲ್ಲ. ಆದರೆ ನಿಮ್ಮ ಅಂಗೈಯಲ್ಲೇ ಕಾಣುವಂಥ ಹುಣ್ಣಿಗೆ ಪರಿಹಾರವನ್ನು ಹುಡುಕೊಳ್ಳದಂಥ ರೀತಿಯಲ್ಲಿದ್ದೀರಿ. ಹೊರಗಡೆ ಭಗವಂತ ನಿಮಗೆಲ್ಲ ಯಥೇಚ್ಛವಾದಂಥ ರೀತಿ ಅನುಕೂಲ ಮಾಡ್ಬೋದು. ಆದರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ, ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಶತ್ರುಗಳಿದ್ದಾರಲ್ಲ, ಅವ್ರು ಯಾರು ಅಂತಕ್ಕಂಥದ್ದು ಗೊತ್ತಿದ್ದರೂ ಅವ್ರನ್ನ ಹತ್ತಿರದಲ್ಲಿ ಇಟ್ಕೊಂಡು ಅವರಿಂದ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಇದೆ. ಶತ್ರುಗಳನ್ನು ಮನೆಯಿಂದ ಹೊರಗೆ ಬಿಡಬಾರ್ದು. ನಿಜ, ಒಪ್ಕೊಳ್ಳೋಣ, ಶಾಸ್ತ್ರ ಹೇಳುತ್ತೆ, ಚಾಣಕ್ಯ ನೀತಿಯಲ್ಲಿ ಇದೇ ಮಾತೇ ಹೇಳುತ್ತೆ. ಯಾವತ್ತೂ ಶತ್ರುಗಳನ್ನು ಹೊರಗಡೆ ಕಳಿಸ್ಬೇಡ, ಅವರಿಗೆ ಪ್ರತ್ಯೇಕವಾದಂತಹ ಒಂದು ಯೂನಿಟ್ ಮಾಡೋಕ್ಕೆ ಬಿಡಬೇಡ, ನಿನ್ನ ಪ್ರಾಂತ್ಯದಲ್ಲಿ ಇಟ್ಕೋ ಅನ್ನೋ ಮಾತು ಚಾಲುಕ್ಯರದು, ಒಪ್ಕೊಳ್ಳೋ ಮಾತೆ. ಆದರೆ ಇವತ್ತು ನಿಮ್ಮ ಭವಿಷ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ವೃಷಭ ರಾಶಿಯವರಿಗೆ ಮಧ್ಯಾಹ್ನ 12 ಗಂಟೆಯಿಂದ 3:12 ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆ ಆಗಿರಬೇಕು. ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗತ್ತೆ. ವಾಹನ ಪ್ರಯಾಣ ಮಾಡುವಾಗ ಒಂದಿಷ್ಟು ಆರೋಗ್ಯ ಕೆಡುವಂಥದ್ದು, ತಲೆ ತಿರುಗುವಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಬಲವಂತವಾಗಿ ಸ್ನಾನ. ಆದರೆ ಇವತ್ತು ಸರ್ವಮಂಗಳೆಯ ಪ್ರಾರ್ಥನೆ ಇರೋದ್ರಿಂದ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ಮೊದಲು ದೇವಿಯನ್ನು ಪ್ರಾರ್ಥನೆ ಮಾಡಿ. ಒಂದು ಚಿಟಿಕೆ ಕುಂಕುಮವನ್ನು ಅಂಗೈಯಲ್ಲಿಟ್ಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಕುಂಕುಮವನ್ನೇ ಹಣೆಗೆ ಪ್ರಸಾದ ರೂಪದಲ್ಲಿ ಇಟ್ಕೊಳ್ಳೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ ವೃಷಭ ರಾಶಿಯವರು. ಹಾಗೆ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ ಮತ್ತು ಕಡಲೆಕಾಳನ್ನು ಮನೆ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಆಗಿರ್ತಕ್ಕಂಥ ಪ್ರಸಾದವನ್ನು ತಾವು ಒಂಚೂರು ಸ್ವೀಕರಿಸಿ ಇನ್ನಷ್ಟು ಉಳಿದಿರ್ತಕ್ಕಂಥ ಪ್ರಸಾದವನ್ನು 4 ಜನಕ್ಕೆ ಹಂಚುವಂಥದ್ದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಹಾಕುವಂಥದ್ದು ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಅಧಿಕವಾದಂಥ ಲಾಭವನ್ನೇ ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಯಾವುದೂ ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ಮಿಥುನ ರಾಶಿಯಲ್ಲಿ ಭಾರವಾದಂತಹ ಒಂದು ನೋವು, ಯಾರತ್ರ ಹೇಳ್ಕೊಳ್ಳೋಕ್ಕಾಗದಂಥ ನೋವು ಅಥವಾ ಒಳಗಡೆ ಹೃದಯದಲ್ಲಿ ಇಟ್ಕೊಂಡು ಅದನ್ನು ಮತ್ತೊಬ್ಬರು ಹೇಳ್ಕೊಳ್ಳೋಕ್ಕಾಗಲ್ಲ, ಅದನ್ನು ಅನುಭವಿಸೋಕ್ಕೂ ಆಗಲ್ಲ. ಇಂತಹ ಪರಿಸ್ಥಿತಿ ಇರುವಂಥ ಪರಿಸ್ಥಿತಿ ಮಿಥುನ ರಾಶಿಯವರಿಗೆ ಎದುರಾಗ್ಬೋದು. ಆದರೆ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವುದೇ ಸಮಸ್ಯೆಗಳಾದರೂ ಮಂಜಿನಗಡ್ಡೆ ಥರ ಕರಗಿಸಿ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ವ್ಯವಸ್ಥೆ ಮಾಡಿಕೊಳ್ಳುವಂಥ ಮನಸ್ಥಿತಿನೂ ತಮಗಿರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:15 ಬಹಳಷ್ಟು ಅದ್ಭುತವಾದಂಥ ಕಾಲವನ್ನು ಸಿದ್ಧಪಡಿಸ್ಕೊಳ್ತೀನಿ. ಇನ್ನು ಶುಭ ಸಂಜಾಕಾಲ ತಪ್ಪದಿರೇ ಇವತ್ತೊಂದಷ್ಟು ಗೋಗ್ರಾಸ ಕೊಟ್ಟರೆ, ಗೋಪ್ರಾರ್ಥನೆ ಗೋಗ್ರಾಸ ಕೊಟ್ಟಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಮಿಥುನ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಬೇಕು. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಸರಿ ಯಾವುದು, ತಪ್ಪು ಯಾವುದು, ಸರಿಯಾದ ಆಲೋಚನೆ ಇಲ್ದಿರ, ಸರಿಯಾದ ವಿಮರ್ಶೆ ಇಲ್ದಿರ ಇವತ್ತು ಯಾರನ್ನೂ ದುಡುಕಿ ಮಾತಾಡಬೇಡಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 12 ನಿಮಿಷದಿಂದ 6 ಗಂಟೆ 12 ನಿಮಿಷದವರೆಗೂ ಬಹಳ ಅದ್ಭುತವಾದಂಥ ಕಾಲವೇ ಸರಿ. ಆದರೆ ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟದ್ದನ್ನು ಹೇಗೆ ಸ್ವೀಕರಿಸಬೇಕು ಎಂಬತಕ್ಕಂಥ ಅರಿವನ್ನು ಮಾತ್ರ ಮರೆತಿರ್ತಾನೆ. ಹಾಗೆ ಇವತ್ತು ನಿಮ್ಮ ಪರಿಸ್ಥಿತಿ ಹಾಗೆ ಆಗಿದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತಕ್ಕಂಥ ಆಲೋಚನೆ ಇಲ್ಲದಂಥ ರೀತಿ ದುಡುಕಿ ತೀರ್ಮಾನ ತಂದುಕೊಂಡು ಸ್ವಲ್ಪ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 11 ನಿಮಿಷದಿಂದ 2 ಗಂಟೆ 13 ನಿಮಿಷದವರೆಗೂ ಒಂದಿಷ್ಟು ಅದ್ಭುತವಾದ ಕಾಲ. ಈ ಸಮಯದಲ್ಲಿ ತಾವು ಏನು ತೀರ್ಮಾನ ತಂದುಕೊಂಡ್ರು ಭಾಳಷ್ಟು ಲಾಭವನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ನಿಮ್ಮ ಉಡುಗೆ ತೊಡುಗೆಗಳಾಗಲಿ, ನಿಮ್ಮ ಅಲಂಕಾರ ಆಗಲಿ, ಅಥವಾ ನಿಮ್ಮ ಮಾತುಕತೆ ಆಗಲಿ, ಅಥವಾ ಯಾರೊಬ್ಬರ ಜೊತೆ ವಿಶ್ವಾಸ ಬೆಳೆಸ್ತಕ್ಕಂಥದ್ದು, ಸ್ನೇಹ ಬೆಳೆಸ್ತಕ್ಕಂಥದ್ದು, ಅಥವಾ ಯಾರೊಬ್ಬರನ್ನ ಮಾತಾಡಿ ಏನೋ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೂ ಅಲ್ಲಿ ಸ್ವಲ್ಪ ಅವಘಡಗಳಾಗುತ್ತೆ, ವ್ಯತ್ಯಾಸ ಆಗುತ್ತೆ, ಮನಸ್ಸು ನೊಂದುಕೊಳ್ಳುತ್ತೆ, ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಆಗುತ್ತೆ. ಆದರೆ ಮಂಗಳಗೌರಿ ಅನುಷ್ಠಾನ ಇರತಕ್ಕಂಥ ಈ ಶುಭ ದಿನ ತಾಯಿಯ ಕೃಪಾಶೀರ್ವಾದದಿಂದ ಹೆಚ್ಚು ಲಾಭವನ್ನೇ ಗಳಿಸ್ತೀರಿ. ಇದರ ಮಧ್ಯದಲ್ಲಿ ಶ್ವೇತವರ್ಣದ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಹೂಗಳನ್ನು ದೇವಿಗೆ ಸಮರ್ಪಣೆ ಮಾಡೋದ್ರಿಂದ ಎಂತಹ ಬೆಟ್ಟದಂಥ ಕಷ್ಟ ಸಹಿತ ಅಲ್ಲಿಂದಲೇ ದೂರ ಮಾಡಿಕೊಳ್ತೀರಿ, ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದು ಮುಖಸ್ಥ ಬರ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರವನ್ನು ಬಹಳ ದೂರದಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಸಿಂಹರಾಶಿಯವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಆದರೂ ಭಗವತ್ ಸಂಕಲ್ಪ, ಭಗವಂತನ ಕೃಪೆ ಮುಂದೆ, ಆತನ ಕೃಪಾಶೀರ್ವಾದದ ಮುಂದೆ, ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಸತ್ಯ, ಧರ್ಮ ಮತ್ತು ನಿಮ್ಮ ನಡೆ ನಡವಳಿಕೆಗಳು, ನಿಮ್ಮ ಮಾತಾಪಿತೃಗಳ ಆಶೀರ್ವಾದ ಇದೆಲ್ಲವೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಶುಭ ಮಂಗಳವಾರ. ಈ ಶುಭ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತೀನಿ ಎಂಬತಕ್ಕಂಥ ಸಂಕಲ್ಪವನ್ನು ತಾವು ಬೆಳಗ್ಗೆ ಮಾಡಿದ್ರೆ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಇದರ ಮಧ್ಯದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಬೇಕು. ಜವಾಬ್ದಾರಿಯುತವಾದಂತಹ ಕಾಯಕವನ್ನು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಅಂತಹ ಫಲಗಳು ನಿಮಗೆ ಸಿಗುವಂಥದ್ದಾಗಲಿ, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸು ಸಿಗುವಂಥದ್ದಾಗಲಿ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಈ ದಿನ ಸಂಪೂರ್ಣವಾಗಿ ಸಿಗಲಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಹೆಚ್ಚು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕ್ತೀರಿ. ಯಾವುದೂ ಧೈರ್ಯವಾಗಿ ಮುಂದೆ ನಡೀಲಿಕ್ಕೆ ಆಗೋದಿಲ್ಲ. ಮನಸ್ಸಲ್ಲಿ ಒಂದು ಆತಂಕ ಇರುತ್ತೆ, ಒಂದು ಭಯ ಇರುತ್ತೆ. ಜೊತೆಗೆ ಇವತ್ತು ಯಾವುದು ಏನಾಗುತ್ತೋ ಏನೋ, ಯಾರು ಏನಂತಾರೋ ಏನೋ, ನಾವು ಮಾಡೋ ಕೆಲಸನ ಯಾರು ಕೆಟ್ಟದಾಗಿ ನೋಡ್ತಾರೋ ಏನೋ, ಹೀಗೆ ಸಂದೇಹ ಸಂಶಯ ಅಂತಕ್ಕಂಥದ್ದು ಇವತ್ತು ನೀವು ಜೊತೆಲಿ ಕೂಡೀಕರಿಸ್ಕೊಂಡ್ಬಿಡ್ತೀರಿ. ಇದು ನಿಮ್ಮನ್ನು ಸ್ವಲ್ಪ ದೂರ ಮಾಡ್ಕೋಬೇಕು. ಇದಲ್ಲದಿರ ಇವತ್ತು ಮಧ್ಯಾಹ್ನ 11 ಗಂಟೆ 11 ನಿಮಿಷದಿಂದ 4:20 ತನಕ ಬಹಳ ಅದ್ಭುತವಾದಂಥ ಕಾಲ. ತುಂಬ ದಿವಸಗಳಿಂದ ನಿಂತಿರುವ ಕೆಲಸಕ್ಕೂ ಇವತ್ತು ಚಾಲನೆ ಕೊಡ್ಬೋದು, ಅಥವಾ ಭಗವಂತನ ಕೃಪೆಯಿಂದ ಕೆಲಸ ಕಾರ್ಯಗಳ ಸಿದ್ಧಿಪಡಿಸ್ಕೊಳ್ಬೋದು. ಒಂದು ಸಂತಸ ಸಂಭ್ರಮದಿಂದ ಇರಬಹುದು, ಹೊಸದಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸಬಹುದು, ಅಥವಾ ಯಾವುದಾದ್ರು ಬೆಲೆ ಬಾಳೋ ವಸ್ತುಗಳನ್ನು ಮನೆಗೆ ಪರ್ಚೇಸ್ ಮಾಡಿ ತರಬಹುದು. ಇಷ್ಟೆಲ್ಲ ಅದೃಷ್ಟ ಇವತ್ತು ಕನ್ಯಾ ರಾಶಿಯವರಿಗಿದೆ. ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಮಾತಿನಂತೆ ನೀವು ನಡ್ಕೊಂಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ರೀ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ?
ಹಾ ಚೆನ್ನಾಗಿದ್ದೀವಿ ಗುರುಜಿ. ಓನಮ್ಮ, ನೀವು ಎಲ್ಲಿ- ಚೆನ್ನಾಗಿದ್ದೀರಾ ಗುರುಜಿ? ಓ ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಯಚೂರಿಂದ ಗುರುಜಿ. ರಾಯಚೂರಿಂದ. ಅಮ್ಮ ತಮ್ಮ ಹೆಸರು? ಜ್ಯೋತಿ ಗುರುಜಿ. ಜ್ಯೋತಿ ಅಂತ ಹೇಳಿ. ಗುರುಜರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಹಲೋ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನನ್ನ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಒಂದ್ಸಲ ಕಾಲ್ ಮಾಡಿದ್ವಿ ಗುರುಜಿ. ಹ್ಞೂ ಮೊನ್ನೆ ನಾಗರ ಪಂಚಮಿಗೆ ಹೋಗಿ ಹಳದಿ ಕಲರ್ ಅದರಲ್ಲಿ ಕಡ್ಲೆಕಾಳು ಕಟ್ಟಿ ನಮಸ್ಕಾರ ಮಾಡಿ ರಾಘವೇಂದ್ರ ಗುಡಿ ಕೊಟ್ಟು ಬರ್ಬೇಕಂತ ಹೇಳಿದ್ರು ಗುರುಜಿ. ಹಾಂ ಹಾಂ ಆಮೇಲೆ ನೆಕ್ಸ್ಟ್ ಡೇ ಶನಿವಾರಿಂದ ಅಶ್ವತ್ಥ ವೃಕ್ಷಗ ತಿರುಗ್ಬೇಕಂತ ಹೇಳಿದ್ರು ಗುರುಜಿ. ಹ್ಞೂ ಅದೇ 9 ದಿನ ತಿರುಗ್ಬೇಕು ಗುರುಜಿ. ಏನಾದ್ರೂ ಒಯ್ಬೇಕಾ ಏನು ಗುರುಜಿ? ಏನೂ ಒಯ್ಯೋದು ಬೇಡ. ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಶ್ವತ್ಥ ಪ್ರಾರ್ಥನೆ ಮಾಡಿ ಬಂದರೆ ಸಾಕು, ನಿನ್ನ ಕೆಲಸ ಆಗುತ್ತೆ. ಹೌದು ಗುರುಜಿ. ಇಲ್ಲ ಗುರುಜಿ, ಇವತ್ತಿಗೆ 4 ದಿನ ಆಯ್ತು ಗುರುಜಿ. ಏನಾದ್ರು ಡೇಟು ಹಂಗ ಡೇಟ್ ಬರ್ತದೆ ಗುರುಜಿ. ಒಂದ್ ವೇಳೆ ಬಂದ್ರೆ ಹೆಂಗ್ ಮಾಡ್ಬೇಕ್ರಿ ಗುರುಜಿ? ಬಂದರೆ ಸ್ಟಾಪ್ ಮಾಡಬೇಕು. ಡೇಟ್ ಟೈಮ್ನಲ್ಲಿ ಯಾವುದೇ ದೇವ್ರ ಪೂಜೆ ಮಾಡಬಾರ್ದು. ಗುರುಜಿ. ಡೇಟ್ ಬಂದಾಗ ಸ್ಟಾಪ್ ಮಾಡು. 5 ದಿವಸ ಆದಮೇಲೆ 5 ನೀರು ಹಾಕ್ಕೊಂಡು 6ನೇ ದಿವಸದಿಂದ ಪುನಃ ಪೂಜೆ ಶುರು ಮಾಡು. ಅಂದ್ರೆ ಮತ್ತೆ ಫಸ್ಟ್ ಇಂದ 9 ದಿನ ಮಾಡ್ಬೇಕು ಗುರುಜಿ? ಏನಿಲ್ಲ, ದೇವ್ರ ಹತ್ರ ಎಲ್ಲ ನಿನ್ನ ಲೆಕ್ಕ ಇದ್ದೇ ಇರುತ್ತೆ. ಎಷ್ಟು ಉಳಿದಿದೆಯೋ ಅಷ್ಟು ಮಾಡಿದ್ರೆ ಸಾಕು. ಹೌದು ಗುರುಜಿ. ಇಲ್ಲ ಗುರುಜಿ, ಏನಾದ್ರು ಒಯ್ಬೇಕಾ ಏನಂತ ಗುರುಜಿ? ಏನು ತೊಗೊಂಡೋಗೋಷ್ಟಿಲ್ಲ. ಅರ್ಶಿನ ಕುಂಕುಮ ತಗೊಂಡು ನೋಡಿ, ಯಾವುದೇ ಹೆಣ್ಮಕ್ಳು ಯಾವುದೇ ಪೂಜೆಗೆ ಅಂತ ಹೊರಟಾಗ ಬರಿಗೈಲಿ ಹೆಣ್ಮಕ್ಳು ಹೊರಡಬಾರ್ದು. ಹೌದು ಅದು ಹೆಣ್ಣಿನ ಗುಣಧರ್ಮ. ಗುರುಜಿ, ನಾನು ಅರಿಶಿಣ ಕುಂಕುಮ ಮತ್ತೆ ಇದು ದೀಪ ಹಚ್ಚಿ ಬರ್ತೀನಿ ಗುರುಜಿ. ಸಾಕು, ಅದೇ ಬೇಕಾದಷ್ಟು ಆಯಿತು. ಅರಿಶಿನ ಕುಂಕುಮ ದೀಪ ಹಚ್ಚಿ ಒಂದು ನಮಸ್ಕಾರ ಮಾಡಿದ್ರೆ, ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ನೀನು 2 ಹಸ್ತಗಳು ಆ ವೃಕ್ಷದ ಮೇಲಿಟ್ಟು ನಮಸ್ಕಾರ ಮಾಡಿದ್ರೆ ಆಗಲೇ ನಿಂಗೆ ಅದರಿಂದ ಸಾಕಷ್ಟು ಫಲಾಫಲಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ಎಷ್ಟು ರೌಂಡ್ ಆಗ್ಬೇಕು ಗುರುಜಿ? ಎಷ್ಟು ರೌಂಡ್? 9 ರೌಂಡ್ ಹಾಕು. ಹೌದು ಗುರುಜಿ. ಇಲ್ಲ ಗುರುಜಿ, ಯಾವಾಗ ಸಮ ಅಂದ್ರೆ ಯಾವ ಹೆಸರಿನಿಂದ ಬರ್ತದೆ ಗುರುಜಿ? ನೋಡಕತ್ತಾರ್ರಿ ಗುರುಜಿ ಮನ್ಯಾಗ, ಇದಾಗ್ತಿಲ್ಲ ಗುರುಜಿ. ಆಗತ್ತೆ. ಇದೊಂದು ಅನುಷ್ಠಾನ ಮುಗಿಸು, ಆಟೋಮೆಟಿಕ್ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಜಾತಕದಲ್ಲಿ ಒಳ್ಳೆ ದಶಾಭುಕ್ತಿ ಬರುತ್ತೆ. ನಿನ್ನ ಜಾತಕದಲ್ಲಿ ಅದೃಷ್ಟ ಸಂಖ್ಯೆ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ, ಧೈರ್ಯವಾಗಿರೋ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮತ್ತೊಂದು ಕರೆ ಸಿದ್ಧವಾಗಿದೆ ಗುರು, ಅದನ್ನು ಸ್ವೀಕರಿಸ್ಬಿಡೋಣ. ಓಕೆ. ಹಲೋ. ಹಲೋ ಅಮ್ಮ ನಮಸ್ತೆ. ನಮಸ್ತೆ ಗುರುಗಳೇ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆಯಿಂದ ಕರೆ ಮಾಡ್ತಿದ್ದೆ ಗುರುಗಳೇ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ ಗುರುಗಳೇ. ನಮ್ಮ ತಂಗಿ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತು ತಾಯಿ, ಗುರುಜರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ತಂಗಿ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಹೇಳಮ್ಮ, ಮಾತಾಡು ತಾಯಿ. ಅವರು ಈಗ 2 ವರ್ಷದಿಂದನೂ ನಾವು ಮದುವೆ ಟ್ರೈ ಮಾಡ್ತಿದ್ದೀವಿ ಗುರುಗಳೇ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಏನು ಓದಿದ್ದಾಳೆ ತಂಗಿ? SLC ಓದಿದ್ದಾಳೆ ಗುರುಗಳೇ ಅವಳು. ಅವಳು ನಿಮ್ಮ ಮನೇಲಿದ್ದಾಳ, ಅಪ್ಪ ಅಮ್ಮ ಮನೇಲಿದ್ದಾಳ? ಇಲ್ಲ ಗುರುಗಳೇ, ನಾನು ಇಲ್ಲೇ ಬಂದಿದ್ದೀನಿ, ಅದಕ್ಕೆ ನಾನೇ ಕಾಲ್ ಮಾಡಿದೆ, ಅದು ಕನೆಕ್ಟ್ ಆಗಿಬಿಡ್ತು ಗುರುಗಳೇ. ತುಂಬಾ ಖುಷಿ ಆಯ್ತು ಗುರುಗಳೇ. ತಂಗಿ ಇದ್ದಾಳ, ಹತ್ರದಲ್ಲಿದ್ದಾಳ? ಅವ್ನು ಗುರುಗಳೇ ಹತ್ರದಲ್ಲೇ ಇದ್ದಾಳೆ. ಕೊಡಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಗುರುಗಳೇ ಚೆನ್ನಾಗಿದ್ದೀನಿ. ಧೈರ್ಯವಾಗಿರು, ಯಾಕೆ ಹೆದರ್ತೀಯ? 4 ದಿವಸ ತಡವಾಗಿ ಗುರುಗಳೇ. ಆಯಿತು, 4 ದಿವಸ ತಡವಾಗಿ ತವ್ರ ಮನೇಲಿ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದೆಯಾ? ಯಾಕೆ ಹೆದರ್ತೀಯ? ಮನ್ಸಿಗೆ ನೋವು ಮಾಡ್ಕೋಬಾರ್ದಮ್ಮ. ಇವತ್ತಲ್ಲ ನಾಳೆ ಗಂಡನ ಮನೆಗೆ ಹೋಗೋದು ಇದ್ದೇ ಇದೆ, ಆ ಮನೆಯಲ್ಲಿ ಅಲ್ಲಿ ಸೇವೆ ನಡೆಸೋದು ಇದ್ದೇ ಇದೆ. 4 ದಿವಸ ತವ್ರ ಮನೇಲಿರೋ ತನಕ ಅದು ಅದೃಷ್ಟ ಹೆಣ್ಮಕ್ಳಿಗೆ. ಹೆಣ್ಣು ಮಕ್ಕಳು ಇಂಥದ್ರಲ್ಲಿ ಕಣ್ಣೀರು ಹಾಕಬಾರ್ದಮ್ಮ. 4-6 ಜನ ನಿಂದನೆ ಮಾಡ್ತಾರೆ, ಬೈತಾರೆ, ಅಯ್ಯೋ ನಿನ್ಗೆ ಇನ್ನೂ ಮದುವೆ ಆಗಿಲ್ವಲ್ಲ ಅಂತ ಛೇಡಿಸ್ತಾರೆ. 4-6 ಜನ 4 ಥರ ಮಾತಾಡ್ತಾರೆ ನಿಜ. ಆದರೆ ಮಾತಾಡೋರ ಮಾತಿಗೆಲ್ಲ ನಾವು ನಾಲಿಗೆ ಕೊಡಬಾರ್ದು. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾದ್ದು, ನಿನ್ನ ಸ್ವರತರಂಗ ಪ್ರಕಾರ ನೀನು ಒಳ್ಳೆ ಮನೆ ಸೇರ್ತೀಯ. ನಿನ್ನ ಸ್ವರದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಆದರೆ ಮದುವೆ ವಿಳಂಬ ಇದೆ. ಆ ವಿಳಂಬ ಇರೋದಕ್ಕೆ ಕಣ್ಣೀರು ಯಾಕೆ ಹಾಕ್ತೀಯ? ನೀನಿರೋದು, ನೀನು ತಿಂತಾ ಇರೋದು ನಿನ್ನ ಮನೇಲಿ, ನಿನ್ನ ಮನೇಲಿ ಇದೆಯಾ? ನೀನು ತವ್ರ ಮನೇಲಿ ಇದೆಯಾ ಅಲ್ವಾ? ಯಾರಿಗೂ ಭಾರವಾಗಿಲ್ವಲ್ಲ. ನೀನು ಧೈರ್ಯವಾಗಿ. ಪ್ರತಿಯೊಬ್ಬ ಜನ್ಮ ಕೊಟ್ಟ ತಂದೆ ತಾಯಿನೂ ಮಕ್ಕಳ ಬಗ್ಗೆ ಆಲೋಚನೆ ಮಾಡೋದು ಖಂಡಿತ ತಪ್ಪಲ್ಲ. ಮಕ್ಕಳನ್ನ ಯಾವ್ಯಾವ ವಯಸ್ಸಲ್ಲಿ ಏನೇನು ಯಾವ ತೀರ್ಮಾನ ಮಾಡಬೇಕು, ಎಲ್ಲೆಲ್ಲ ಹೆಂಗೆ ಕಳಿಸ್ಕೊಡ್ಬೇಕು, ಅದು ತಂದೆ ತಾಯಿ ಜವಾಬ್ದಾರಿ. ಹಾಗಾಗಿ ಅವ್ರು ಚಿಂತನೆ ಮಾಡೋದು ತಪ್ಪಲ್ಲ, ನೀನು ಅವ್ರ ಬಗ್ಗೆ ಆಲೋಚನೆ ಮಾಡೋದು ತಪ್ಪಲ್ಲ. ಆದರೆ ಆ ಸಂಸ್ಕಾರ ಇದೆಯಲ್ಲ, ಸಂಸ್ಕಾರ ಎಂಬತಕ್ಕಂಥದ್ದು ಒಂದು ಹೆಣ್ಣಿಗೆ ಹೆಂಗಿರಬೇಕು ಅನ್ನೋದನ್ನು ನೀನು ಚೆನ್ನಾಗಿ ತೋರಿಸ್ತಾ ಇದೆಯಾ. ಅದು ತಾಯಿ ಬಗ್ಗೆ ಇಟ್ಕೊಂಡ್ರ ಪ್ರೀತಿ, ಅಪ್ಪನ ಬಗ್ಗೆ ಇಟ್ಕೊಂಡ್ರ ಪ್ರೀತಿ ಅದು ಇನ್ನೂ ಹೆಚ್ಚಿರಬೇಕು. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಒಂದು ಹೆಣ್ಣಷ್ಟೇ ಈ ಆಲೋಚನೆ ಮಾಡಬಲ್ಲಳು.
ಹಾಗೆ ನಿನ್ನ ಸ್ವರದಲ್ಲಿ ಅದ್ಭುತವಾದ ಶಕ್ತಿ ಇದೆ. ನೀನು ಈ ಕ್ಷಣ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನಿಂದ 9 ದಿವಸ, ಇವತ್ತೇ ಪ್ರಾರಂಭಿಸು. ಇವತ್ತು ಮಂಗಳಗೌರಿ ಒಳ್ಳೆ ದಿವಸ, ನೀನು ಕರೆ ಮಾಡಿದ್ದೀರಿ, ಕರೆ ಸಿಕ್ಕಿದೆ ನಿಮಗೆ. ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡು ಇವತ್ತು ರಾಹುಕಾಲದಲ್ಲಿ, ಮಧ್ಯಾಹ್ನ ರಾಹುಕಾಲದಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ತೆಂಬಿಟ್ಟಿನ ಆರತಿ ಮಾಡು, ಅಥವಾ ಬೆಲ್ಲದಚ್ಚ ಮೇಲೆ ಒಂದು ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡು. ಅಲ್ಲಿ ಆರತಿ ಮಾಡಿ ದೇವ್ರ ಮುಂದೆ ಆರತಿ ಇಟ್ಟು ಬಂದ ಮೇಲೆ ಇಲ್ಲಿ ಮನೆಗೆ ಬಂದು ನಿಮ್ಮ ತಾಯಿ ಪಾದಕ್ಕೆ ನಮಸ್ಕಾರ ಮಾಡು. ಇದು 9 ಮಂಗಳವಾರ ಮಾಡು. 9 ಮಂಗಳವಾರ ನೀನು ಮಾಡೋದ್ರೊಳಗಾಗಿ ನಿನ್ಗೆ ಒಳ್ಳೆ ಕಡೆ ಸಂಬಂಧ ಬಂದ್ಬಿಡತ್ತೆ. ಒಳ್ಳೇದಾಗ್ಲಿ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಮ್ಮ ವೃತ್ತಿ ಅಭಿವೃದ್ಧಿ ಮಾಡುವಂಥ ಯಾವುದೇ ಕಾಯಕವಾದರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಬಲ ಇದೆ. ಹಾಗೆ ಭಗವಂತನ ಪ್ರಾರ್ಥನೆ ಬೇಕು. ಸದಾಕಾಲ ನಮ್ರತೆಯ ಬದುಕಿರಬೇಕು, ಸತ್ಯದಾರಿಯಲ್ಲಿ ನಡಿಬೇಕು. ಜೊತೆಗೆ ಈ ಹಿಂದೆ ಹೇಗಿದ್ರಿ, ಏನು ಮಾಡ್ತಿದ್ರಿ, ಹೇಗೆ ಬಂದ್ರಿ ಅಂತಕ್ಕಂಥದ್ದನ್ನು, ಆ ಹಳೆ ನೆನಪುಗಳನ್ನು ಮನಸ್ಸಲ್ಲಿಟ್ಕೊಂಡು ಒಂದೆಜ್ಜೆ ಮುಂದಕ್ಕಿಟ್ಟರೆ ಖಂಡಿತ ಒಳಿತನ್ನು ಕಾಣ್ತೀರಿ. ಹಾಗೆ ನನ್ನವರು ತನ್ನವರು ಅಂತ ಯಾರನ್ನ ನಂಬಿದಿರೋ, ನಂಬಿರ್ತಕ್ಕಂಥವ್ರು, ಜೊತೆಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಕಾಲ ದ್ರೋಹ ಬಗೆಬೋದು, ನಿಮ್ಮನ್ನು ಬಿಟ್ಟು ಮುಂದೆ ನಡಿಬೋದು. ಆದರೂ ನಿಮ್ಮ ದೇಹದ ಶಕ್ತಿ, ನಿಮ್ಮ ಬುದ್ಧಿ ಚೈತನ್ಯ, ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಧರ್ಮ ಮಾರ್ಗ ಇದು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಯಾವುದಾದ್ರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಒಂದು ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಗಣಪತಿಯ ಪ್ರಾರ್ಥನೆ ಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಅಸಾಧ್ಯವಾದ್ದನ್ನು ದೂರ ಮಾಡಿಕೊಳ್ಳಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೋಬೇಡಿ, ಹೆಚ್ಚಿನ ಫಲಾಫಲಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳಿ. ಹಾಗೆ ಏನೇ ಬಂದರೂ ಸಹಿತ ಯಾವುದಕ್ಕೂ ಅಂಜದಿರ ಹಾಕುವ ಹೆಜ್ಜೆಯನ್ನು ಮುಂದೆ ನಡೀತಿದ್ದರೆ ಭಗವಂತನೇ ಎಲ್ಲೋ ಒಂದು ಕಡೆ ಕೈ ಹಿಡಿದು ನಡೆಸ್ತಾರೆ. ಏನೇ ಆದರೂ ಲಾಭ ನಷ್ಟ ಬೇಕು ಬೇಡ ಎಲ್ಲವೂ ಸಹಿತ ಅವನ ಅಧೀನದಲ್ಲಿರುತ್ತೆ ಬಿಟ್ಟರೆ ಪ್ರತ್ಯೇಕವಾಗಿ ಯಾರು ಬದುಕಿಗೂ ಬರ್ತಕ್ಕಂಥದ್ದಲ್ಲ. ಅದು ದೇವರು ಕೊಟ್ಟರೆ ಮಾತ್ರನೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರಗಳಲ್ಲಿ ಅಧಿಕವಾದಂತಹ ಲಾಭವನ್ನು, ಮನಸ್ಸಿಗೆ ಸಮಾಧಾನವನ್ನು, ತೃಪ್ತಿಕರವಾದಂತಹ ಬದುಕನ್ನು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿರ್ತೀರಿ. ವ್ಯಾಪಾರ ವ್ಯವಹಾರದ ಕಡೆ ಮತ್ತಷ್ಟು ಗಮನ ಕೊಡಬೇಕು. ಹಾಗೆ ಮಾಡುವ ಯಾವುದೇ ಕೆಲಸ ಆದರೂ ಸಹಿತ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗುತ್ತೆ. ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ದೇವಿಯ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಲಕ್ಷ್ಮೀ ಬೋರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಹಾಗೆ ಮಾಡುವ ಯಾವುದೇ ಕೆಲಸ ಆದರೂ ಸ್ವಲ್ಪ ಜೋಪಾನವಾಗಿ ನಿಂತರೆ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಸಹಜವೇ. ಮನಸ್ತಾಪಗಳು ಬಂದಾಗಲೂ ಸಹಿತ ಬಹಳಷ್ಟು ಎಚ್ಚರಿಕೆಯಿಂದ ನಡೀರಿ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಇವತ್ತು ಸಾಕಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಈ ಶುಭ ದಿನ ರಾಹುಕಾಲದಲ್ಲಿ, ಅಂದರೆ ಮಧ್ಯಾಹ್ನದ ರಾಹುಕಾಲದಲ್ಲಿ 9 ವರ್ಷದ ಒಳಗಿರುವಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ಸಿಹಿ ತಿಂಡಿಯನ್ನು ಕೊಟ್ಟೊಂದು ನಮಸ್ಕಾರ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತು ಮತ್ತೊಂದು ಎಚ್ಚರಿಕೆಯೂ ಇರಲಿ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಲವನ್ನು ಕೊಡ್ತಕ್ಕಂಥದ್ದು, ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು, ಯಾವುದೋ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳಿಗೆ ಸಹಿ ಆಗ್ತಕ್ಕಂಥದ್ದು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಅಂತಹ ಕೆಲಸಗಳು ಇವತ್ತು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಇನ್ನೊಬ್ಬರು ಗೊತ್ತಾಗುವಂಥ ಥರನೇ ಮಾಡಬೇಕೇ ಬಿಟ್ಟರೆ ರಹಸ್ಯವಾಗಿ ಗೌಪ್ಯವಾಗಿ ಮಾಡಿದ್ರೆ ಅದು ತೊಂದರೆಗೀಡಾಗುತ್ತೆ. ಭಾಳ ಜಾಗೃತಿ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ನಿಮ್ಮ ಕೆಲಸದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಂಡ್ರೆ ಆ ಬದಲಾವಣೆಯನ್ನು ತಂದುಕೊಳ್ಳುವಂಥ ಕಾಲವೂ ಹೌದು, ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಯೋಗಫಲವೂ ಹೌದು. ಹಾಗಾಗಿ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ.
ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ತುಂಬ ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದು ಹನಿ ಜೇನುತುಪ್ಪ, ಒಂದು ಚಿಟಿಗೆ ಬೆಲ್ಲ ಅಥವಾ ಒಂದು ಚಿಟಿಗೆಯಷ್ಟು ತುಪ್ಪ ಇಂತಹದ್ದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರುಗಳ ಪ್ರಾರ್ಥನೆ ಮಾಡಿ ಇದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷ ಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ತಾವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಇಲ್ಲೇ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ಬ್ಯಾಂಗ್ಳೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪ್ರಭಾವತಿ. ಹಾಂ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಗುರುಜಿ, ನಮ್ಗೆ ಏನ್ ಸಮಸ್ಯೆ ಅಂದ್ರೆ ನಾವು ಇಷ್ಟೇ ದುಡಿದ್ರು ಉಳಿತಾಯ ಅನ್ನೋದು ಆಗ್ತಾ ಇಲ್ಲ. ಏನೇ ಕೆಲ್ಸಕ್ಕೆ ನಾವು ಕೈ ಹಾಕಿದ್ರು ಅದು ಕೈ ಹಿಡಿತಾ ಇಲ್ಲ, ಕೈ ಬಿಡ್ತಾ ಇದೆ. ನಾವು ಮನೆ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ಆಗೋ ತರ ಅನ್ಸುತ್ತೆ, ಆದ್ರೆ ಆಗ್ತಾ ಇಲ್ಲ. ಅಲ್ಲಿ ಸ್ಟಾಪ್ ಆಗ್ತಾ ಇದೆ. ಏನು ಕೆಲಸ ಮಾಡ್ತಾರೆ ಮನೆಯವರು ಅಥವಾ ನೀವೇನು ಕೆಲಸ ಮಾಡ್ತಿದ್ದೀರಿ? ನಾನು ಕಾರ್ ಶೋರೂಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಕಾರ್ ಡ್ರೈವರ್ ಆಗಿದ್ದಾರೆ. ಓಕೆ, ಇನ್ನೊಂದು 1 ತಿಂಗಳು ವೆಯ್ಟ್ ಮಾಡಿ ನೀವು. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 1 ತಿಂಗಳು, 1 ಮಾಸ, ಕರೆಕ್ಟಾಗಿ 1 ತಿಂಗಳು ನೀವು ವೆಯ್ಟ್ ಮಾಡಿದ್ರೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ. ಈಗಾಗಲೇ ಬದಲಾವಣೆಯ ಪರ್ವ ಸಾಕಷ್ಟು ನಡೀತಾ ಇದೆ. ಹೇಳಬೇಕಂದ್ರೆ ಕಳೆದ 6 ತಿಂಗಳಿಂದ ಇಲ್ಲದಂಥ ಫಲ, 6 ತಿಂಗಳಿಂದ ನೀವು ನೋಡಿದಂಥ ಭವಿಷ್ಯತ್ತು ಈ ಕಳೆದ 20 ದಿವಸದಿಂದ ಬದಲಾವಣೆ ಇದೆ. ಈ 20 ಡೇಸಲ್ಲಿ ಒಂದು ನಿಮ್ಮ ಹೊಸತನ ಅಂತ ಕಾಣಿಸ್ತಾ ಇದೆ. ಹೊಸ ಬದುಕಿನಡಿ ನಡಿಬೇಕು ಎಂಬತಕ್ಕಂಥ ಆಸೆ ಇದೆ. ಹಾಗೆ ಈ 6 ತಿಂಗಳ ಹಿಂದಿನಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳೇನಿತ್ತು ಅದು ಕಳೆದ 20 ದಿವಸದಿಂದ ಬದಲಾವಣೆ ಇದೆ ನಿಮಗೆ. ಹಾಗಾಗಿ ಇದೆಲ್ಲ ಅದ್ಭುತಗಳು ನಡೀತಾ ಇರೋದ್ರಿಂದ ಇನ್ನೊಂದು ತಿಂಗಳು, ಇನ್ನೊಂದು ಮಾಸ ಮಾತ್ರ ನೀವು ವೆಯ್ಟ್ ಮಾಡಲೇಬೇಕು. ಆದರೆ ಈ ಸಮಯದಲ್ಲಿ ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಹಾಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಹೆಲ್ತ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ನಿಮಗೆ. ಇದ್ದಕ್ಕಿದ್ದಂಗೆ ತುಂಬ ಟಯರ್ಡ್ ಆಗೋದು, ಇದ್ದಕ್ಕಿದ್ದಂಗೆ ಸೊಂಟ ನೋವು ಬರೋವಂಥದ್ದು, ಮತ್ತು ನಡಿಲಿಕ್ಕೆ ಆಗದಂಥ ರೀತಿ ಎಲ್ಲೆಲ್ಲ ಸುಸ್ತಾಗಿ ಕೂತ್ಕೊಂಡ್ಬಿಡೋಣಪ್ಪ ಅನಿಸೋಷ್ಟು ಮನಸ್ಸಿಗೆ ಇದಾಗುವಂಥ ಈ ಥರ ಬರುತ್ತೆ. ಬಟ್ ನಿಮ್ಮ ಸ್ವರತರಂಗ ಪ್ರಕಾರ ಈಗ ಪ್ರಸ್ತುತ ಕಾಲ ಸರಿ ಇಲ್ಲದ್ರಿಂದಲೇ ಹೀಗೆಲ್ಲ ಆಗ್ತಾ ಇದೆ. ಈ 1 ಮಾಸ, ಈ 1 ತಿಂಗಳ ಬಿಟ್ಟರೆ ಮುಂದಿನ ತಿಂಗಳಲ್ಲಿ ಬಹುಶಃ ಸಾಕಷ್ಟು ಬದಲಾವಣೆ ಸಿಗುತ್ತೆ. ಆಗ ನಿಮ್ಮ ಮನೆ ಬಗ್ಗೆ ಪ್ರಯತ್ನ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮತ್ತೊಂದು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಂಬೆಯಿಂದ ಕಾಲ್ ಮಾಡ್ತಿದ್ದೀನಿ ಗುರುಜಿ. ಬಾಂಬೆಯಿಂದ. ಅಮ್ಮ, ತಮ್ಮ ಹೆಸರು? ಸರಿತಾ. ಹಾ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾ ಈ ಹಿಂದೆ ಒಂದ್ಸಲ ಕಾಲ್ ಮಾಡಿದ್ದೆ ಗುರುಜಿ. ನಂಗೆ ಮಕ್ಕಳಾಗಿಲ್ಲ ಗುರುಜಿ, 5 ವರ್ಷ ಆಯ್ತು. ಅದ್ರ ಬಗ್ಗೆ ನೀವು ಒಂದು ಅನುಷ್ಠಾನ ಹೇಳಿದ್ರೆ ಗುರುಜಿ, ಅದು ಮಾಡಿದ್ದೆ ನಾನು. ಅದ್ರ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಚಿಂತೆ ಮಾಡಬೇಡಮ್ಮ, ಈಗಲೂ ನಿನ್ನ ಸ್ವರತರಂಗದಲ್ಲಿ ಶಕ್ತಿ ಇದೆ, ಹೆದರಬೇಡ. ನಾನು ಹೇಳಿರೋ ಅನುಷ್ಠಾನ ನೀನು ಕ್ರಮಬದ್ಧವಾಗಿ ಮಾಡಿದ್ರೆ ಖಂಡಿತ ಅತಿ ಶೀಘ್ರದಲ್ಲೇ ಆಗುತ್ತೆ. ಯಾಕೆಂದ್ರೆ ನಿನ್ನ ಸ್ವರದಲ್ಲಿ ಈಗಲೂ ಸಹಿತ ತುಂಬಾ ಬದಲಾವಣೆಗಳಿದೆ. ದೇವ್ರು ನೀನು ಕೈ ಬಿಡೋದಿಲ್ಲ, ಒಳ್ಳೇದಾಗತ್ತೆ. ಮದುವೆ ಆಗಿ ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಿದ್ದೆ ಗುರುಜಿ. ಅದು ಈಗ 4 ತಿಂಗಳು ಆಯ್ತು ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ ತಂದೆ ಎಕ್ಸ್ಪೈರಿ ಆಗ್ತಿರುತ್ತೆ ಗುರುಜಿ ಏಪ್ರಿಲ್ ಅಲ್ಲಿ. ಅವಾಗ ಮೆಡಿಸಿನ್ ಮಾಡಿಲ್ಲ ಗುರುಜಿ, ಅಲ್ಲೇ ಇದ್ವಿ ಊರಲ್ಲಿ. ಅದಕ್ಕೆ ಮೆಡಿಸಿನ್ ಮಾಡಿಲ್ಲ ಗುರುಜಿ. ಈಗ ಅದೇ ಮೆಡಿಸಿನ್ ಮುಂದುವರ್ತದೆ ಏನು ಅಂತ ಫೋನ್ ಮಾಡಿದೆ ಗುರುಜಿ. ಬೇಕಮ್ಮ, ನೋಡು, ನಿನ್ನ ಗರ್ಭದಲ್ಲಿ ಮಾತ್ರ ಸಮಸ್ಯೆ ಅಂತ ಹೇಳಕ್ ಬರೋದಿಲ್ಲ. ಒಂದು ಸಂತಾನ ಆಗ್ಬೇಕಾದ್ರೆ ಗಂಡ ಹೆಂಡತಿ ಇಬ್ಬರ ಬಾಂಧವ್ಯ ಚೆನ್ನಾಗಿರ್ಬೇಕು, ಇಬ್ಬರ ಅನ್ಯೋನ್ಯತೆ ಬೇಕು. ಹಾಗಾಗಿ ಇಬ್ಬರೂ ಅದಕ್ಕೆ ಸಂಬಂಧಪಡ್ತಕ್ಕಂಥ ಔಷಧೋಪಚಾರಗಳನ್ನ ಕ್ರಮಬದ್ಧವಾಗಿ ತಗೊಳ್ಬೇಕಮ್ಮ. ಯಾಕೆಂದ್ರೆ ಅಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮಲ್ಲಿ, ನಿಮ್ಮ ಮನೆಯವರಲ್ಲಾಗ್ಲಿ ನಿಮ್ಮಲ್ಲಾಗ್ಲಿ ಆ ಸಂತಾನಕ್ಕೆ ಬೇಕಾಗಿರ್ತಕ್ಕಂತಹ ಯೋಗ ಫಲ ಬರಬೇಕಾದ್ರೆ ದೇಹ ಅದಕ್ಕೆ ಸ್ಪಂದಿಸಬೇಕು. ದೇಹ ಅದಕ್ಕೆ ಸ್ಪಂದಿಸಿ ನಿಮ್ಮ ದಾಂಪತ್ಯದಲ್ಲಿ ಎಲ್ಲೂ ಲೋಪ ಇಲ್ಲದಂಥ ರೀತಿ ನಿಮ್ಮ ಜೀವನ ಇದ್ದರೆ ಶೀಘ್ರವಾಗಿ ಸಂತಾನ ಗರ್ಭ ನಿಲ್ಲಕ್ಕೆ ದಾರಿ ಆಗುತ್ತೆ. ಬರೀ ನೀನೊಬ್ಬಳು ಮರ ಸುತ್ತಿ ಬೇಕಾದ ಮೆಡಿಸಿನ್ಸ್ ತಗೊಂಡು ನೀನು ಕರೆಕ್ಟಾಗಿದ್ದೀನಿ ಅಂದರೂ ಸಾಧ್ಯ ಇಲ್ಲ. ಅಥವಾ ನಿಮ್ಮ ಮನೆಯವರು ಸಂಪೂರ್ಣವಾಗಿ ಆರೋಗ್ಯ ಚೆನ್ನಾಗಿದ್ದು ಒಳ್ಳೆ ಕೌಂಟಿಂಗ್ ಇದೆ, ಚೆನ್ನಾಗಿದೆ ಅಂತ ಆದ್ರೂ ಸುಖ ಇಲ್ಲ.
ನಿಮ್ಮಿಬ್ಬರಲ್ಲೂ ಕರೆಕ್ಟ್ ಬ್ಯಾಲೆನ್ಸ್ ಬೇಕು. ಅದಕ್ಕೋಸ್ಕರ ಕರೆಕ್ಟಾಗಿ 1 ತಿಂಗಳು 18 ದಿವಸ, ಕರೆಕ್ಟಾಗಿ 1 ತಿಂಗಳು 18 ದಿವಸ ಮಾತ್ರ ನಿಮ್ಮ ದಾಂಪತ್ಯದಲ್ಲಿ ಯಾವ ಲೋಪವೂ ಇಲ್ಲದಂಥ ರೀತಿ ನಿಮ್ಮ ಜೀವನ ಮಾಡಿಬಿಟ್ರೆ 100ಕ್ಕೆ 100 ಪಾಲು ಗರ್ಭ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ನಿನ್ನ ಸ್ವರತರಂಗದಲ್ಲಿ ಬಹಳ ಸ್ಪಷ್ಟವಾದಂಥ ರೀತಿ ಆಧಾರಗಳಿದೆ. ನೀನು ಧೈರ್ಯವಾಗಿರು, ಖಂಡಿತ ನಿನ್ನ ಗರ್ಭ ನಿಲ್ಲತ್ತೆ. ನೀವು ಹ್ಯಾಪಿಯಾಗಿ ಸಂತೋಷವಾಗಿ ಒಳ್ಳೆ ಮಗುವಿಗೆ ಜನ್ಮ ಕೊಡ್ತೀಯ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಮಹತ್ತರವಾದಲ್ಲದ್ರಿಂದ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪಗಳು ಬರ್ತಾ ಇರುತ್ತೆ. ಮನಸ್ಸು ನೆಮ್ಮದಿ ಇಲ್ಲದಂತೆ ಇರುತ್ತೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೂ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕಾಗತ್ತೆ. ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಪರಿಹಾರವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿರುತ್ತೆ. ಇವತ್ತು ತಾವು ಏನು ಅಂದುಕೊಂಡಷ್ಟು ಲಾಭ ಸಿಗಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿ ಆರಾಧನೆ ಮಾಡಿ, ನೀವು ನಂಬಿರ್ತಕ್ಕಂಥ ದೇವಿಯ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ದೈವದ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಫಲ ಇದೆ. ಇವತ್ತು ಸಾಧ್ಯವಾದರೆ ಹಸಿದ ವ್ಯಕ್ತಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಬಗ್ಗೆ ನೀವು ಚಿಂತನೆ ಮಾಡಿದ್ರೆ ನಿಮ್ಮ ಬಗ್ಗೆ ಚಿಂತನೆ ಮಾಡುವಂಥವ್ರು ಸಾಕಷ್ಟು ಜನ ಆಗ್ತಾರೆ. ಏನೇ ಆದರೂ ನಾನು ನಂದು ಎಂಬತಕ್ಕಂಥದ್ದು, ಅಥವಾ ಗುರು ಹಿರಿಯರಲ್ಲಿ ಒಂದು ನಂಬಿಕೆ ಇಲ್ದಿರತಕ್ಕಂಥದ್ದು, ಅಥವಾ ನೀನು ಮಾಡುವ ಕೆಲಸ ನಿಂಗೆ ಯಾವುದೇ ಕಾರಣ ನಂಬಿಕೆ ಇಲ್ದಿರ ಬೇರೊಂದು ಥರ ಆಲೋಚನೆ ಮಾಡುವಂಥದ್ದು ತಪ್ಪಾಗುತ್ತೆ. ಇವತ್ತು ನೀವೇನೇ ಮಾಡಿದ್ರೂ ಒಂದು ನಂಬಿಕೆಯಿಂದ, ಒಂದು ಒಳ್ಳೆ ಮನಸ್ಸಿನಿಂದ ನೀವು ಮಾಡಿದ್ದೇ ಆದರೆ ಮಕರ ರಾಶಿಯವರು ಖಂಡಿತ ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಯಾರನ್ನ ಅಧಿಕಾರಿಗಳ ಹತ್ರ ಕೆಲಸ ಮಾಡ್ತಕ್ಕಂಥವ್ರಿಗೆ, ಮತ್ತೊಂದು ಕಡೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನು ಮಾಡಿ ಮುಗಿಸೋದ್ರಿಂದ ಹೆಚ್ಚು ಪ್ರಶಂಸೆಗೀಡಾಗುವಂಥ ಲಕ್ಷಣಗಳು ಇದೆ. ಹಾಗೆ ಇವತ್ತಿನ ದಿವಸ ಸಂಧ್ಯಾಕಾಲ 4ರಿಂದ 6:20 ತನಕ ಮಾತ್ರ, ಅಂದರೆ 4ರಿಂದ 6 ಗಂಟೆ 20 ನಿಮಿಷ ಈ ಸಮಯ ತುಂಬ ಜಾಗೃತರಾಗಿರಬೇಕು, ಎಚ್ಚರಿಕೆ ಆಗಿರಬೇಕು. ಈ ಸಮಯದಲ್ಲಿ ಏನೇ ಕೆಲಸ ಮಾಡಿದ್ರೂ ಮತ್ತೊಬ್ಬರ ಸಹಾಯನೂ ನಿಮಗೆ ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಶೀರ್ವಾದದಿಂದ ಫಲಾಫಲಗಳು ಸಿದ್ಧಿಯಾಗುತ್ತೆ. ಆದರೆ ವ್ಯಾಪಾರೀಕರಣ ಮಾಡುವುದು ಅಥವಾ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥದ್ದು, ಯಾವುದೇ ಒಂದು ಕೆಲಸದ ಬಗ್ಗೆ ಸರಿಯಾದ ಆಲೋಚನೆ ಇಲ್ಲದಿರತಕ್ಕಂಥದ್ದು ಸರಿಯಲ್ಲ. ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಶಂಕರಿಯನ್ನು, ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ನೀಲಾಂಜನ ಸಭಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಶನ್ನೋ ದೇವಿ ರವಿಶ್ರಯಾಪೋ ಭವಂತು ಬೀದೇಂ ಶಯೋ ರವಿಶ್ರವಂತನಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಬೆಟ್ಟದಂಥ ಕಷ್ಟ ಸಹಿತ ಮಂಜಿನಗಡ್ಡೆ ಥರ ಕರಗತ್ತೆ. ಏನೇ ಆದರೂ ಮನುಷ್ಯರ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇದೆಲ್ಲವೂ ಬಂದು ಹೋಗುತ್ತೆ. ಆದರೆ ಇಂಥ ಸಮಯದಲ್ಲೇ ಜಾಗೃತರಾಗಿರಬೇಕಾಗತ್ತೆ. ಎಚ್ಚರಿಕೆ ನಡೆಯಿದ್ದರೆ ಖಂಡಿತ ಒಳಿತಾಗುತ್ತೆ. ಆ ಒಳಿತಾಗುವಂಥ ಕಾಲ ನಿಮ್ಮದಾಗಬೇಕಾದ್ರೆ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸಬೇಕಾಗತ್ತೆ. ಇವತ್ತು ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ ಒಂದಷ್ಟು ಜೇನುತುಪ್ಪ ಮತ್ತು ಕಡಲೆಕಾಳನ್ನು ಹಾಕ್ಕೊಂಡು ಒಂದು ಪ್ರಾರ್ಥನೆ ಮಾಡಿ, ಈ ದಿನ ರಾಹುಕಾಲದಲ್ಲಿ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಫಲಾಫಲಗಳ ಸಿದ್ಧಿ ಆಗಬೇಕಾದ್ರೆ, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕಾದ್ರೆ ಮನೆ ದೇವರ ಅನುಗ್ರಹ ಬೇಕು. ಜೊತೆಗೆ ಮಾಡುವಂಥ ಕೆಲಸಗಳು ಜವಾಬ್ದಾರಿಯಾಗಿರಬೇಕು. ಯಾರಿಗಾದರೂ ಏನಾದ್ರು ವ್ಯವಹಾರಗಳು ಮಾಡಬೇಕಾದ್ರೆ 4 ಜನಕ್ಕೆ ಗೊತ್ತಾಗೋ ಥರನೇ ಆಗಬೇಕೇ ವಿನಃ ಗೌಪ್ಯವಾಗಿ ಮಾಡಿದ್ರೆ ಕೊಟ್ಟ ವಸ್ತು ಆಗಲಿ ಅಥವಾ ಬಚ್ಚಿಟ್ಟಂಥ ಹಣ ಆಗಲಿ ಕೈ ಪುನಃ ಸೇರ್ತಕ್ಕಂಥದ್ದು ಬಹಳ ಕಷ್ಟ. ಅದರಲ್ಲೂ ಇವತ್ತಿನ ದಿವಸ ನೀವೆಷ್ಟು ಎಚ್ಚರಿಕೆ ಆಗಿರ್ತೀರೋ, ಎಷ್ಟು ಜವಾಬ್ದಾರಿ ಆಗಿರ್ತೀರೋ ಅಷ್ಟು ಒಳಿತನ್ನು ಕಾಣ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 2:20ರಿಂದ 4:15 ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಹೆಚ್ಚು ಲಾಭವನ್ನೇ ಕೊಡುತ್ತೆ. ಅದರಲ್ಲೂ ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ. ಮಧ್ಯಾಹ್ನದ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ಬೇಡ, ಅಮ್ಮ ತಮ್ಮ ಹೆಸರು? ಅದು ಬೇಡ. ಆಯಿತು, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಜಿ, ನನಗೆ ತುಂಬಾ ಭಯ, ಆತಂಕಗಳು. ನನಗೇನೇನೋ ಅನ್ಸುತ್ತೆ, ಏನಾಗುತ್ತೋ ಮುಂದೆ ಅನ್ನೋ ಭಯ ನನಗೆ. ಯಾವುದೂ ತಲೆ ಕೆಡಿಸ್ಕೊಳ್ಬಾರ್ದಮ್ಮ. ಮುಂದೆ ಭಯ ಆಗುತ್ತೆ, ಮುಂದೆ ಏನೋ ಆಗುತ್ತೆ, ಏನೋ ಆದರೆ ನಮ್ಮ ಜೀವನ ಹೇಗಾಗುತ್ತೋ ಇದೆಲ್ಲವನ್ನು ಆಲೋಚನೆ ಮಾಡಬಾರ್ದು. ಯಾಕೆ ಅಂದರೆ ನಾಳೆ ದಿನ ಆಲೋಚನೆ ಮಾಡ್ಬೇಕಾದ್ರೆ ನಾಳೆ ನಿನಗಾಗಿ ಬರೆದಿಟ್ಟಿರೋದು ಏನು ಅಂತ ನಿನಗೆ ಗೊತ್ತಿಲ್ವಲ್ಲ. ಹೌದಾದ್ರೂ ಏನೋ ಒಂಥರ ಭಯ, ಆತಂಕಗಳು ನನಗೆ ಕಾಡ್ತಾ ಇತ್ತು. ನೋಡು ತಾಯಿ, ಒಂದು ಮಾತು ಹೇಳ್ತೀನಿ ಕೇಳು. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ನಮ್ಮಿಂದ ಆಗಿರ್ತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೋ ಅಥವಾ ನಾವು ಮಾಡಿರ್ತಕ್ಕಂತಹ ಅಥವಾ ಆ ಕ್ಷಣದ ನಮ್ಮ ತೀರ್ಮಾನಕ್ಕೆ ಆಗಿರುವ ವ್ಯತ್ಯಾಸಕ್ಕೋ ಅದು ನಾಳೆ ಯಾವತ್ತೋ ನಮಗೆ ತೊಂದರೆ ಕೊಡುತ್ತೆ ಅನ್ನೋ ಭಯದಲ್ಲಿ ನೀನು ದಿನಾ ಸಾಯ್ತಾ ಇದ್ದರೆ ಅದಕ್ಕೆ ಸಾವಿಗೆ ಅರ್ಥ ಇಲ್ಲ. ನೀನು ಹೆದರಬಾರ್ದು. ಆಮೇಲೆ ಒಂದು ತಿಳ್ಕೊಳ್ಬೇಕು, ಸೃಷ್ಟಿಯಲ್ಲಿ ಯಾರಿಗೂ ಇಲ್ಲದ ಸಮಸ್ಯೆ ನಮ್ದಲ್ವಲ್ಲ. ಒಂದಲ್ಲ ಒಂದು ಕಡೆ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂಥರ ಅಚಾತುರ್ಯಗಳು ಮಾಡ್ಕೊತಾನೆ ಇರ್ತಾರೆ, ಸಮಸ್ಯೆ ಆಗ್ತಾನೆ ಇರುತ್ತೆ. ಅದರಲ್ಲೂ ನಿನ್ನ ಸ್ವರತರಂಗ ಪ್ರಕಾರ ನಿನಗಿದೇನು ಹೊಸದಲ್ಲ. ಒಂದಲ್ಲ ಒಂದು ಕಡೆ ಒಂದು 3 ತಿಂಗಳು ಚೆನ್ನಾಗಿದ್ದರೆ 4ನೇ ತಿಂಗಳು ಏನೋ ಒಂದು ಕಡೆ ಕಣ್ಣೀರು ಹಾಕಬೇಕು, ಒಂದಷ್ಟು ಅಸಮಾಧಾನ ಆಗಬೇಕು, ಪುನಃ ಒಂದಷ್ಟು ಪರವಾಗಿಲ್ಲಪ್ಪ ಈ 4 ತಿಂಗಳು ತಿರುಗಿ ಒಂದು ಎಡವಟ್ಟಾಗತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಎಡಬೋದು ಸಹಜ ಇದ್ದೇ ಇದೆ. ಹಾಗೆ ಅಂಥದ್ದನ್ನು ನೀನು ಭಯಪಡತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ನೀನೊಂದು ಕೆಲಸ ಮಾಡಿ, ನೀವೆಲ್ಲರೂ ಚೆನ್ನಾಗಿರ್ತೀರಿ, ಭಯಪಡಬೇಡಿ. ಇದಕ್ಕೆ ಪರಿಹಾರ ಮಾರ್ಗವಾಗಿ ಒಂದು 11 ದಿವಸ ಬನ್ನಿ ವೃಕ್ಷದ ಹತ್ರ ಹೋಗಿ ದೀಪ ಹಚ್ಚಿ ಬನ್ನಿ. ಬೆಳಿಗ್ಗೆ ಹೋಗಿ ಬನ್ನಿ ಮರದ ಹತ್ರ ದೀಪ ಹಚ್ಚಿ ಬಂದರೆ ನಿಮ್ಮ ಒಳಗಿರುವಂಥ ಆತಂಕ, ನೀವು ಪಡ್ತಿರ್ತಕ್ಕಂಥ ಭಯ ಮತ್ತು ನಿಮ್ಮ ಮುಂದೆ ಏನಾಗುತ್ತೋ ಎಂಬತಕ್ಕಂಥದ್ದರ ಚಿಂತನೆ ಎಲ್ಲವೂ ದೂರ ಆಗುತ್ತೆ. ಇದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಎಳ್ಳು, ಕಪ್ಪು ಬಟ್ಟೆ, ಎಳ್ಳು ಕಪ್ಪು ಬಟ್ಟೆಯನ್ನು 9 ಶನಿವಾರ ತಪ್ಪದಿರ ಶನಿಶ್ಚರನಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಎಡಗಡೆ ಉಗುರಿಗೆ ಅಂದರೆ ಎಡಗಡೆ ಕಿರುಬೆರಳಿನ ಉಗುರಿಗೆ, ಎಡಗೈಯಿನ ಕಿರುಬೆರಳಿನ ಉಗುರ ಮೇಲೆ ಒಂದು ಸ್ವಲ್ಪ ಹಳದಿ ಕಲರ್ ನೈಲ್ ಪಾಲಿಶ್ ಹಾಕಿ. ನೀವು ನೈಲ್ ಪಾಲಿಶ್ ಹಳದಿ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಹಳದಿ ಕಲರ್ ನೈಲ್ ಪಾಲಿಶು ನಿಮ್ಮ ಎಡಗೈನ ಕಿರುಬೆರಳಿಗೆ ಹಾಕೋದ್ರಿಂದ ಈ ನಿಮ್ಮ ಆತಂಕ ಅಂತಕ್ಕಂಥದ್ದು ಬೇಗ ದೂರ ಆಗುತ್ತೆ. ಇದನ್ನ ಮಾಡಿ. ಆಂಜನೇಯ ಸ್ವಾಮೀಜಿ, ನನ್ನ ತವ್ರ ಮನೆ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ತುಂಬಾ ಕಷ್ಟ ಇದೆ ಸ್ವಾಮೀಜಿ, ಏನ್ ಮಾಡೋದು? ನೋಡಮ್ಮ, ತವ್ರ ಮನೆ ಕಷ್ಟ ಇದೆ ಅಂತ ನೀನು ಇಲ್ಲಿ ಕಣ್ಣೀರು ಹಾಕ್ತಾ ಗಂಡನ ಮನೇಲಿ ಇರಬೇಕಾಗಿರ್ತಕ್ಕಂಥ ರೀತಿ ನೀನು ಇಲ್ದಿರ, ಗಂಡನ ಮುಂದೇನು ಗಂಡನ ಮುಖದ ಮುಂದೆ ನೀನು ಕಾಣುವಾಗೆಲ್ಲ ನಿನ್ನ ಮುಖ ಸಪ್ಪಗಿಟ್ಕೊಂಡ್ರೆ ಗಂಡನ ಪರಿಸ್ಥಿತಿ ಏನು? ನಾಳೆ ಗಂಡ ಬೇರೆ ಏನಾದ್ರು ಹುಚ್ಚು ತೀರ್ಮಾನ ತೆಗೆದುಕೊಂಡ್ರೆ ನಿನ್ನ ಬದುಕಿನ ಫಲ ಏನು? ಆಗ ನಿನ್ನನ್ನು ಕೈ ಇಡ್ಲಿಕ್ಕೆ ನೀನು ತವ್ರ ಮನೆಯವ್ರು ಬರ್ತಾರ ಅಥವಾ ನೀನು ಸರಿ ಮಾಡ್ಕೊಳಕ್ಕಾಗತ್ತಾ? ನೋಡಮ್ಮ, ಕಷ್ಟ ಇದೆ ಅಂತ ಹೇಳಿಬಿಟ್ಟು ನೀನು ಇಲ್ಲಿ ಆಲೋಚನೆ ಮಾಡಿದ್ರೆ ಕಷ್ಟ ತೀರ್ಮಾನ ಆಗಲ್ಲ. ಅಲ್ಲಿರೋ ಕಷ್ಟ ಬೇಗ ದೂರ ಆಗಲಿ ಅಂತ ಒಂದು ದೇವ್ರ ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ನಿನ್ನ ಕೈಲಿ ಅಷ್ಟೇ ಸಾಧ್ಯ. ಅದು ದೂರ ಆಗುತ್ತೆ. ಯಾರೊಬ್ಬರಿಗೂ ಜೀವನದಲ್ಲಿ ಕಷ್ಟ ಪೂರ್ತಿ ಸ್ವಂತ ಅಲ್ಲ, ಅಥವಾ ಕಷ್ಟನೇ ಜೀವನ ಅಲ್ಲ. ಪ್ರತಿಯೊಂದಕ್ಕೂ ಒಂದು ಕೊನೆ ಅಂತ ಇದೆಯಲ್ಲ. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕಲ್ಲ, ಹಗಲಾದ್ಮೇಲೆ ರಾತ್ರಿ ಆಗಬೇಕು, ರಾತ್ರಿ ಆದಮೇಲೆ ಹಗಲಾಗಲೇಬೇಕು. ನೀನು ತವ್ರ ಬಗ್ಗೆ ಚಿಂತನೆ ಮಾಡೋದೇ ಆದರೆ ತವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ದೇವ್ರನ್ನ ಪ್ರಾರ್ಥನೆ ಮಾಡು. ನಿನ್ನ ಜೀವನದಲ್ಲಿ ನೀನು ಸರಿಯಾಗಿರು. ನಿನ್ನ ಜೀವನದಲ್ಲಿ ನೀನು ಯಾವುದೇ ಕಾರಣಕ್ಕೂ ಲೋಪ ತಂದ್ಕೋಬೇಡ. ನಿನ್ನ ಮುಖವನ್ನು ಸಪ್ಪಗೆ ಮಾಡಬೇಡ. ನಿನ್ನ 4 ಗೋಡೆ ಮಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥ ರೀತಿಗೆ ಲೋಪ ಮಾಡ್ಕೋಬೇಡ. ನೀನಿರುವ ಜಾಗ ಗಟ್ಟಿಯಾಗಿರಬೇಕು. ನೀನಿರೋ ಜಾಗದಲ್ಲಿ ಲೋಪ ಇರಬಾರ್ದು. ನೀನಿರೋ ಜಾಗದಲ್ಲಿ ಯಾವತ್ತೂ ಹಸನ್ಮುಖಿ ಇರಬೇಕು. ನೀನಿರುವ ಜಾಗದಲ್ಲಿ ನಗುಮುಖ ಇದ್ದರೆ ನೀನು ತವ್ರ ಮನೆ ಕಷ್ಟನೂ ನೀನು ದೂರ ಮಾಡ್ಬೋದು. ಮಾಡಮ್ಮ, ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. 12 ರಾಶಿಗಳಿರತಕ್ಕಂಥ ಫಲಾಫಲಗಳು, ಸಾಕಷ್ಟು ಕರೆಗಳು, ಪ್ರತಿಯೊಂದಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದೇವೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಗಳವಾಗಿ ನೆರವೇರ್ತಾನೆ ಇರುತ್ತೆ. ಇನ್ನು ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆ ಅಡಿ ಮತ್ತೊಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 22/8/2024 ಗುರುವಾರದಂದು ಬಹಳ ವಿಶೇಷವಾಗಿ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಶ್ರೀ ಚೌಡೇಶ್ವರಿ ದೇವಿಯವರ ನೂತನವಾಗಿರತಕ್ಕಂಥ ದೇವಾಲಯದ ಪ್ರಾರಂಭೋತ್ಸವ ಮತ್ತು ಪ್ರಥಮ ವರ್ಷದ ಶ್ರೀಚಕ್ರ ಆರಾಧನೆ ಮತ್ತು ಚಂಡಿಕಾ ಯಾಗ, ಕುಂಭಾಭಿಷೇಕ ಹಾಗೂ ಮುತ್ತೈದೆಯರಿಗೆ ಗೋಮತಿ ಚಕ್ರ ವಿತರಣೆ ಮತ್ತು ಪೂಜಾ ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಿದ್ದಾರೆ. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಸುಕ್ಷೇತ್ರ, ದೊಡ್ಡಮಟ್ಟಿ ಕುರ್ಕೆ, ಕಣಕಟ್ಟೆ ಹೋಬಳಿ, ಅರಸೀಕೆರೆ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿರವ್ರನ್ನ ಆಹ್ವಾನಿಸಲಿಕ್ಕಾಗಿ
ಮತ್ತಷ್ಟು ಜನ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವ್ರು ರಾಜಶೇಖರ್ ಶಾಸ್ತ್ರಿರವರು ಮತ್ತು ಪುಟ್ಟಪ್ಪರವರು ಮತ್ತು ಸುರೇಶ್ ಅವರು. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಗವತಿ ಕೊಡಿ, ಪ್ರಸಾದ ಕೊಡಿ. ತಾಯಿ ಚೌಡೇಶ್ವರಿಯ ವಿಶೇಷವಾಗಿರತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ, ಕುಂಭಾಭಿಷೇಕ, ಜೊತೆಗೆ ಶ್ರೀಚಕ್ರಾರ್ಚನೆಯಲ್ಲಿ ಗೋಮತಿ ಚಕ್ರವನ್ನು ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವರು ವಾಸ್ತುಗುಣದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡಲಿಕ್ಕಾಗಿ ನಿತ್ಯ ಅನುಷ್ಠಾನದಲ್ಲಿ ಸಾಕಷ್ಟು ಕಾರ್ಯಗಳ ಸಿದ್ಧಿಯಾಗಲಿಕ್ಕೋಸ್ಕರ ಇಂತಹ ಅದ್ಭುತವಾದಂತಹ ಚಿಂತನೆ ಮಾಡುತ್ತಿರತಕ್ಕಂಥದ್ದು ಇದು ಶ್ಲಾಘನೀಯ. ದೇವಿಯ ಆಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಬರ್ತಕ್ಕಂಥ 22ನೇ ತಾರೀಕು 22 ಗುರುವಾರ ಅಂದು ಪೂಜಾನುಷ್ಠಾನದ ಈ ಒಂದು ಕರೆಯೋಲೆ ಆಹ್ವಾನ ಪತ್ರಿಕಾ. ತುಂಬ ಸಂತೋಷ, ಒಳ್ಳೆಯದಾಗಲಿ. ತೋಡಿ ಮಾತಾಡಿ. ಪ್ರಥಮದಲ್ಲಿ ಶ್ರೀ ZTV ಕನ್ನಡ ವಾಹಿನಿಯ ದೈವವಾಣಿಯನ್ನು ನುಡಿಯುತ್ತಾ ಈ ಒಂದು ನಾಡಿಗೆ ಎಲ್ಲರನ್ನು ಅರಸಿ ಹಾರೈಸ್ತಾ ಇರತಕ್ಕಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ದಿವ್ಯ ಪಾದಂಗಳಿಗೆ ನಮನಗಳನ್ನು ಅರ್ಪಣೆ ಮಾಡ್ತಾ, ನಾವು ದೊಡ್ಡಮೇಟಿ ಕುರ್ಕೆ ಅಂತೇಳಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿಂದ ಬಂದಿದ್ದೇವೆ. ಶ್ರೀ ಚೌಡೇಶ್ವರಿ ದೇವಿಯವರ ನೂತನ ದೇವಾಲಯ ಪ್ರಾರಂಭೋತ್ಸವದ ವಾರ್ಷಿಕ ಪೂಜಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರೀ ಆನಂದ ಗುರೂಜಿಯವರನ್ನು ಕರೆತರಬೇಕು ಅಂತೇಳಿ ನಮ್ಮ ಗ್ರಾಮದ ಹಾಗೂ ಚೌಡೇಶ್ವರಿ ದೇವಿಯವರ ಸಕಲ ಭಕ್ತಾದಿಗಳು ಒತ್ತಾಯದ ಮೇರೆಗೆ ಇಂದು ZTV ಕನ್ನಡ ವಾಹಿನಿಯ ಮಹರ್ಷಿವಾಣಿಯ ಈ ದಿವ್ಯ ಕಾರ್ಯಕ್ರಮದಲ್ಲಿ ನಾವು ಗ್ರಾಮಸ್ಥರ ಹಾಗೂ ಚೌಡೇಶ್ವರಿ ದೇವಿಯವರ ಭಕ್ತಾದಿಗಳ ಒಂದು ಪರವಾಗಿ ಶ್ರೀ ಗುರೂಜಿಯವರನ್ನು ದಿವ್ಯ ಪತ್ರಿಕೆಯೊಂದಿಗೆ ಸ್ವಾಗತವನ್ನು ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಒಂದು ಚೌಡೇಶ್ವರಿ ದೇವಾಲಯ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ದೊಡ್ಡಮೇಟಿ ಕುರ್ಕೆ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ವಿಜೃಂಭಣೆಯಿಂದ ಶ್ರೀ ದೇವಿಯವರು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಶುಭ ಫಲವನ್ನು ಕೊಡುತ್ತಾ ಶ್ರೀ ದೇವಿಯವರು ದಿವ್ಯ ರೂಪದಲ್ಲಿ ಚೌಡೇಶ್ವರಿ ನೂತನ ವಿಗ್ರಹವನ್ನು ನಾವು ಹೋದ ವರ್ಷ ಇದೇ ಶ್ರಾವಣ ಮಾಸದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಹಾಗೆ ಇದು ಈ ಶ್ರಾವಣ ಮಾಸದ ವಾರ್ಷಿಕ ಪೂಜೆಗೆ ಗುರುಗಳನ್ನು ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ನೇರವಾಗಿ ಅವರನ್ನು ಭೇಟಿಯಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಗುರುಗಳು ಬಂದು ಎಲ್ಲ ಭಕ್ತಾದಿಗಳಿಗೆ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ತುಂಬ ಸಂತೋಷ, ಒಳ್ಳೆಯದಾಗಲಿ, ಶುಭವಾಗಲಿ. ಒಳ್ಳೆಯ ದಿನ ಬಂದಿದ್ದೀರಿ, ಮಂಗಳವಾರ, ಅದರಲ್ಲೂ ಮಂಗಳಗೌರಿ ಅನುಷ್ಠಾನದ ವಾರ. ತಾವು ಎಲ್ಲರೂ ನಮ್ಮೊಂದಿಗೆ ಈ ಪೂಜಾ ಅನುಷ್ಠಾನದಲ್ಲಿ ಪಾಲ್ಗೊಳ್ಳಿ. ಹಾಗಾಗಿ ಕೂತ್ಕೊಳ್ಳಿ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಓಂ ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇಂ ವ್ಯೋಮನ್. ಓಂ ಮಂಗಳಗೌರಿಯೇ ನಮಃ, ಮಂಗಳದಾತ್ರೀ ನಮಃ, ಸರ್ವಮಂಗಳೇ ನಮಃ, ಯಶಸ್ವಿನ್ಯೇ ನಮಃ, ಕಾಲಾಯ ನಮಃ, ಗುಣಾತೀತಾಯ ನಮಃ, ಸರ್ವೇಶ್ವರ್ಯೇ ನಮಃ, ಸರ್ವತೋಭದ್ರವಾಸಿನೇ ನಮಃ, ನವದುರ್ಗಾಯ ನಮಃ, ಮಹಾಕಾಳಿಯೇ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರ್ಯೇ ನಮಃ, ಲಲಿತಾ ರಾಜರಾಜೇಶ್ವರಿ ನಮಃ.